ಅಹೋ ಮಾತೆ, ಈ ದಿನ ನನಗೆ ಬಹಳ ಹಸಿವಾಗುತ್ತಿದೆ. ಆಟದ ತವಕದಿಂದ ಬಿಸಿಲಿನ ತಾಪಕ್ಕೆ ನೀರಿನ ದಾಹವು ಹೆಚ್ಚಾಗುತ್ತಿದೆ. ಜನನೇ, ಜೊತೆ ಊಟಗಾರ ಕೂಡ ಹಡವಿಗೆ ಬೇಟೆಯನ್ನಾಡಲು ಹೋದ ಪ್ರಯುಕ್ತ ಒತ್ತು ಮೀರಿ ಬಂದನೆಂದು ಸೆಟ್ಟು ಮಾಡಬೇಡ. ಆಹಾ, ಇದು ಏನು ಆಶ್ಚರ್ಯ! ನಾನು ಬರುತ್ತಲೇ ಬಾಬಾ ಕಂದ ಎಂದು ನೀರೆರೆದು ಕ್ಷೀರ ಪಾಕಾದಿಗಳ ಮುಣಬಡಿಸುವ ನಮ್ಮ ಜನನಿಯು ನಾನೆಷ್ಟು ಕರೆದರೂ ಮಾತನಾಡದೆ ಸುಮ್ಮನಿರಬಳಲ್ಲ. ಮನೆಯೊಳಗೆ ಇರಬಳ ಎಲ್ಲವೋ ಕಾರಣವೇನಿರಬಹುದು ನೋಡುವೆ. ವೀರಮಾತೆ, ಭೂಮಿಯ ಮೇಲೆ ಕಳಗುಂದಿ ಬಿದ್ದು ತಳಮಳಗೊಂಡು ಕಣ್ಣೀರು ಸುರಿಸುತ್ತ ಚಿಂತಿಸುತ್ತಿರುವ ಕಾರಣವೇ ನಮ್ಮ ಜನನೇ. ಬಳಿರೆ ರಾಮ ಮೊದಲಾದವರು ಏನಾದರೂ ನಿನ್ನನ್ನು ದುಃಖಕ್ಕೆ ಈಡು ಮಾಡಿರುವರ ಹೇಗೆ? ಜನನೇ, ಮದನ ಜನಕನಾದ ಮುರಹರಿ ಏನಾದರೂ ನಿನ್ನ ಮೇಲೆ ನಿಷ್ಠೂರಣೆ ಒಂದು ನಿಂದಿಸಿದ್ದರೆ ಹೇಳು. ಬಳಿರೆ ಎಲ್ಲ ಅಷ್ಟದಿ ಪ್ರಶಾಸ್ತವಾದ ಅಸ್ತ್ರಗಳಿಂದ ಶ್ರೇಷ್ಠವಾದ ಈ ದ್ವಾರಕಾವತಿಯನ್ನು ಆಸ್ತ್ರಾರ್ಧಿ ಎಂಬ ಪಶ್ಚಿಮಾಂಬುದಿಗೆ ಸೂರ್ಯನು ಹೋಗುವ ಮೊದಲೇ ಸುಟ್ಟು ಭಸ್ಮೀಕೃತ ಮಾಡಿಬಿಡುವನು. ಅಥವಾ ಯಾರಾದರೂ ದುಡುಕುತನದಿ ಬಿಡು ನುಡಿಗಳನ್ನಾಡಿ ಮನನೊಂದಿಸಿದ್ದರೆ ಹೇಳು. ಬಳಿರೆ ಅವರನ್ನು ಈ ಕ್ಷಣವೇ ಎಳೆತಂದು ನಿನ್ನ ಮುಂದೆ ನಿಲ್ಲಿಸುತ್ತೇನೆ ಜನನಿ, ಸೌಖ್ಯಪ್ರದಾಯಿನಿ. ಅಹೋ ಕಂದ ಮಾತೆ, ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ? ಅದೇನು ಸವಿಸ್ತಾರವಾಗಿ ಹೇಳು ಮಾತೆ. ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು ಜನನಿ. ಏನು ಹೇಳಲಿ ತನಯ, ಏನು ಹೇಳಲಿ ತನಯ, ಮಾನಹೀನದ ವಿಷಯ. ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ? ಅದೇನು ಸವಿಸ್ತಾರವಾಗಿ ಹೇಳು ಜನನಿ. ಕೇಳು, ಸವಿಸ್ತಾರವಾಗಿ ಹೇಳು ಮಾತೆ. ನಿನ್ನ ಸೋದರ ಮಾವ ನಾವು ಬಡವರು ಎನ್ನುವ. ಅಹೋ ಜನನಿ, ನಮ್ಮನ್ನು ಬಡವರೆಂದು ಹೀಯಾಳಿಸಿದರೆ ಆ ಬಲರಾಮನು. ಹೌದು ಕಂದ, ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ನಿನ್ನ ಸೋದರ ಮಾವ ನಾವು ಬಡವರು ಎನ್ನುವ ಮನದಿ ಮಾತಾಡುವ, ಮನದಿ ಮಾತಾಡುವ ಮಗಳ ಕೊಡಲಾರೆ ಎನ್ನುವ. ಕಂದ, ಜನನೇ, ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ? ಅದೇನು ಸವಿಸ್ತಾರವಾಗಿ ಹೇಳು ಮಾತೆ. ನಿನ್ನ ಸೋದರ ಮಾವನಾದ ಬಲರಾಮನು ನಾವು ಬಡವರೆಂದು ಆಡಬಾರದ ಮಾತುಗಳನ್ನಾಡಿ, ಅಯ್ಯೋ ಮಗಳನ್ನು ಕೊಡುವುದಿಲ್ಲವೆಂದು ನನ್ನನ್ನು ಮನೆಯಿಂದ ಹೊರದಬ್ಬಿದನು ಪುತ್ರ. ಈಗಾಯಿತೋ ವಿಧಿಯ ವಿಚಿತ್ರ. ಅಹೋ ಜನನಿ, ಸ್ವಲ್ಪ ಕಾರ್ಯಕ್ಕೆ ನೀನಿಷ್ಟು ದುಃಖವನ್ನು ಪಡುವುದು ಮಾತೆ. ಕಂದ, ಬಳಿರೆ ಬಲರಾಮನು ತನ್ನ
ನನ್ನ ಮಗಳಂ ಕೊಡದೋದರೆ ನನಗೇನು ವಿವಾಹವಾಗದೆ ಓದಿತೆ ಮಾತೆ ಜನನೇ. ಕಂದ, ಅವರಿಗೆ ಇಷ್ಟ ಇಲ್ಲದ ಮೇಲೆ ಆತನ ಮಗಳೊಬ್ಬಳೆ ಈ ಪ್ರಪಂಚದಲ್ಲಿ ಕನ್ಯೆ ಎಂದು ಭಾವಿಸಿದನೆ ಜನನೇ. ಕಂದ, ಬಳಿರೆ ಸಾವಿರಾರು ಉಡು ರಾಜಮುಖಿಯರನ್ನು ತಂದು ನಿಲ್ಲಿಸುವ ತ್ರಾಣ ನನಗಿರಲು ಕನ್ಯೆ ಕೊಡದವರ ಮೇಲೆ ಬಿದ್ದು ಬೇಡುವುದೇತಕ್ಕೆ ನನ್ನಮ್ಮ ಜನನೇ. ಕಂದ, ಬಲ್ಲಿದನಾದ ನಿನ್ನ ಮಗನ ವಿವಾಹದ ವಿಷಯದಲ್ಲಿ ನೀನೆಷ್ಟು ಮಾತ್ರಕ್ಕೂ ಚಿಂತೆ ಪಡಬೇಡ ಜನನಿ. ಕಂದ, ಹೇಳುವಿನಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಮಾತೆ. ತಂಗಿ ಎಂಬುದು ಮರೆತು ಎನ್ನ ಕರವನು ಪಿಡಿದು. ಮಗನೇ, ಅಮ್ಮಯ್ಯ ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಮಾತೆ. ತಂಗಿ ಎಂಬುದು ಮರೆತು ಎನ್ನ ಕರವನು ಪಿಡಿದು ಸಭೆಯೋಳೆನ್ನನು ಎಳೆದು ಸಭೆಯೋಳೆನ್ನನು ಎಳೆದು ಮಾನ ಕಳೆದನು ಜರಿದು. ಕಂದ, ಮಾತೆ ತಂಗಿ ಎಂಬ ಅಂತಃಕರಣವಿಲ್ಲದೆ ತುಂಬಿದ ಸಭೆಗಳಿಗೆ ಬಾಯಿಗೆ ಬಂದಂತೆ ಮಾತನಾಡಿದನು. ಅಯ್ಯಯ್ಯೋ ಅಯ್ಯೋ, ನನ್ನನ್ನು ಕರಪಿಡಿದು ಎಳೆದನು ಪುತ್ರ ಕೋಮಲ ಗಾತ್ರ. ಅಹೋ ಜನನಿ. ಮಗನೇ, ಒಡ ಹುಟ್ಟಿದವಳೆಂಬ ದೃಷ್ಟಿಯನ್ನಿಡದೆ ಬೆಡಗುತನದಿ ಬಿಡುನುಡಿಗಳನ್ನಾಡಿದ ದುಷ್ಟ ಬಲರಾಮನಿಗೆ ಎಷ್ಟು ಧೈರ್ಯ ನೋಡು ಜನನಿ. ಮಗನೇ, ಬಳಿರೆ ಬಲರಾಮನನ್ನು ಹಿಡಿದು ಎಡಕ ಮುರಿದ ಬರವನು ಇದಕ್ಕೆ ಅಡ್ಡ ಬಂದ ದೊಡ್ಡ ಸೈನ್ಯವನ್ನು ಯಮಪುರಕ್ಕೆ ಕಳಿಸವನು ನೋಡು ಮಾತೆ. ಲೋಕ ಕಂದ, ನಿನ್ನ ಕೋಪವನ್ನು ಸೈರಿಸು ಪುತ್ರ. ಏತಕ್ಕೆ ಜನನಿ. ರೋಷ ತಾಳದೆ ನೀನು ಶಾಂತಿ ತಾಳೆನೋ ಏನೋ. ಕಂದ, ಚೆನ್ನಾಗಿ ಕೇಳು. ಅಳಿಯ ಮಾವಗೆ ನಾನು, ಅಳಿಯ ಮಾವಗೆ ನಾನು ಕದನ ಮಾಡಲು ಬಿಡೆನು. ಆ ಕಂದ, ಮಾತೆ ನಿನ್ನ ಕೋಪವನ್ನು ಸೈರಿಸು ಸೈರಿಸು. ಅಳಿಯ ಮಾವಗೆ ಕದನ ಗಿಟ್ಟಳೆಂಬ ಅಪವಾದವನ್ನು ನನ್ನ ಮೇಲೆ ತರಬೇಡ. ನಿನ್ನ ಕೋಪವನ್ನು ಸೈರಿಸು ಪುತ್ರ ಕೋಮಲ ಗಾತ್ರ. ಅಹೋ ತಾಯಿ ಸುಭದ್ರದೇವಿ. ಕಂದ, ಬಲಭದ್ರನೊಳ ಕಠೋರ ವಾಕ್ಯಾಂಗಳು ನೀನು ಹೇಳಿದರೆ ನಾನು ಕೇಳಿ ಎನ್ನ ಕರಗಳಲ್ಲಿರುವ ಆಯುಧಗಳು ಎನ್ನನ್ನು ಬಾಧಿಸುತ್ತಿರುವವು ಜನನೇ. ಎನ್ನ ಹರಗಳಿಗೆಯಾದರೂ ನಾನು ನಿಲ್ಲಲಾರೆ. ತವರು ಮನೆ ಎಂಬ ಆಸೆಯನ್ನು ಬಿಟ್ಟು ನಮ್ಮ ಜನಕರ ಬಳಿ ಹೋಗೋಣ ನಡಿ ಮಾತೆ. ಲೋಕ ಪ್ರಖ್ಯಾತೆ ನಿನ್ನ ಇಷ್ಟದಂತೆ ಆಗಲಿ ಕಂದ. ಶಶಿರೇಖಾ ಭಾಮ.
ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ. ಶಶಿರೇಖಾ ಬಾಮ ಪ್ರೇಮದಿ ಕರೆದರೆ ಬಾಯೆಂದು ಎಲ್ಲಿದ್ದರೂ ಅವನು ಆಲಿಸುವ ಅಮ್ಮನ ಕೂಗಿಗೆ ಕೂಗುಡುವ ಅದು ಕಂದನ ಹಾಗೆ ಬಳಿ ಬರುವ ನಿಜ ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನ್ನು ಕಾಪಾಡುವನು. ಶಶಿರೇಖಾ ಬಾಮ ಹರಿಯನ್ನು ತನಿ ಹಾಡು ಹರಿನಾಮದ ಮಹಿಮೆ ನೀ ನೋಡು ಬಣ್ಣಿಸಲಾಗದ ಆನಂದ ನೀ ಕಾಡುವೆ ಆಗ ಓ ಕಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ ನೀ ಕಾಣುವೆ ಆಗ ಓ ಕಂದ ನೀ ಕಾಣುವೆ ಆಗ ಓ ಕಂದ. ಶಶಿರೇಖಾ ಬರ್ಬೇಕಮ್ಮ, ಜಲ್ದಿ ಬರ್ಬೇಕು. ನಿನಗೆ ನಮೋ ನಮೋ ಆಶೀರ್ವಾದ ಮಾಡಿದ್ದೇನೆ, ಮೇಲೆ ಕೇಳಮ್ಮ ತಾಯಿ. ಸ್ವಾಮಿ ನಾರದರೆ ಅಮ್ಮ ಶಶಿರೇಖಾ ಹೇಳಿವಿನ ಕೇಳಿರಿ. ಅದೇನು ವಿಸ್ತಾರವಾಗಿ ಹೇಳಮ್ಮ. ಮೊನೆ ಪಾದಕ್ಕೆ ನಮಿಪೇನ ಮೊನೆ ಪಾದಕ್ಕೆ ನಾರದರೆ ಅಮ್ಮ ಶಶಿರೇಖಾ ಚೆನ್ನಾಗಿ ಕೇಳಿರಿ. ಅದೇನು ಚೆನ್ನಾಗಿ ಹೇಳಮ್ಮ. ಲೋಕ ಸಂಚಾರರೆ ಗಾನ ವಿಶಾರದರೆ ಲೋಕ ಸಂಚಾರರೆ ಗಾನ ವಿಶಾರದರೆ ಮುನಿ ಜನ ವಂದಿತಾರೆ ಭಕ್ತ ಜನ ಭೋಜಪರೆ ಭಕ್ತಾಭಿಮಾನೇ ಭಕ್ತಾಭಿಮಾನೇ ಮೊನೆ ಪಾದಕ್ಕೆ ನಮಿಪೇನ ಮೊನೆ ಪಾದಕ್ಕೆ ಮೊನೆ ಪಾದಕ್ಕೆ ಮೊನೆ ಪಾದಕ್ಕೆ. ಸ್ವಾಮಿ ನಾರದರೆ ಅಮ್ಮ ಶಶಿರೇಖಾ ನಿಮ್ಮನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ನಾ ಯಾವ ಲೋಕೊಮ್ಮೆ ಸಂಚರಿಸಿರಿ ಏನೇನು ವರ್ತಮಾನ ಇರುವುದು. ಚೆನ್ನಾಗಿ ಹೇಳಿರಿ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ಶಶಿರೇಖಾ ನಿನಗೆ ನಾನೇನು ಹೇಳಲಿ, ಏನೆಂದು ಆಶೀರ್ವಾದ ಮಾಡಲಿ. ನಿನ್ನ ಮುಖವನ್ನು ನೋಡಿದರೆ ನನಗೆ ಅಯ್ಯೋ ಪಾಪ ಎನಿಸುತ್ತದೆ ತಾಯಿ. ಸ್ವಾಮಿ ನಾರದರೆ ಅಮ್ಮ ಶಶಿರೇಖಾ ಅಂತ ಸಂಗತಿ ಯಾವುದಿರುವುದು ತಿಳಿಸಿಕೊಳ್ಳು ಎಂದು ಬೇಡಿಕೊಳ್ಳನ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ಶಶಿರೇಖಾ ಶಿರೋಮಣಿಯಲೇ, ಸ್ವಾಮಿ ನಾರದರೆ ನಿಮ್ಮ ತಂದೆಯವರು ಮೊದಲು ನಿನ್ನನ್ನು ಅಭಿಮಾನ್ಯು ಎಂಬ ಸುಭದ್ರಾದೇವಿಗೆ ನಿನ್ನನ್ನು ಕೊಟ್ಟು ಮಹಾವೈಭವದಿಂದ ಲಗ್ನ ಮಾಡಿಸಿಕೊಡುತ್ತೇನೆಂದು ಪಟ್ಟಣ ತುಂಬ ಶೃಂಗೇರಿಸಲು ನೇಮಿಸಿರುವರು ತಾಯಿ. ಈಗ ನಿಮಗಾದರೂ ಕೌರವನ ಮಗನಾದ ಲಕ್ಷಣನೆಂಬ ಅವರ ಲಕ್ಷಣ ಗೇಡಿಗೆ ನಿನ್ನನ್ನು ಕೊಟ್ಟು ಮಹಾವೈಭವದಿಂದ ಲಗ್ನ ಮಾಡಿಕೊಡಲು ಪಟ್ಟಣ ತುಂಬ ಶೃಂಗೇರಿಸಲು ನೇಮಿಸಿರುವೆನು ತಾಯಿ. ತಾಯಿ ಶಶಿರೇಖಾ, ಸ್ವಾಮಿ ನಾರದರೆ ನಿಮ್ಮ ತಂದೆಯವರಾದ ಸುಭದ್ರಾದೇವಿಯನ್ನು ನಿಮ್ಮ ಮಾವನಾದ ಅಭಿಮನ್ಯುಯನ್ನು ಪುರವನ್ನು ಬಿಡಿಸಿ ದಬ್ಬಿಸಿದರು ತಾಯಿ. ಸುಭದ್ರಾದೇವಿಯು ತನ್ನ ಮಗನನ್ನು ಕರೆದುಕೊಂಡು ಪಾಂಡವರಿರುವ ದೈತ್ಯವನಕ್ಕೆ ತೆರೆದಿಳಿದಳು. ಈ ಸಂಗತಿಯು ನಿಮಗೆ ತಿಳಿದಿರುವುದೋ ಇಲ್ಲವೋ ಎಂದು ನಿಮಗೆ ತಿಳಿಸಲು ಬಂದಿರುವೆನು. ಮಗಳೇ, ಮುಂದೆ ಬರುವುದು ಬಲರಾಮನಿಂದ ರಗಳೆ. ಸ್ವಾಮಿ ನಾರದರೆ ಅಮ್ಮ ಶಶಿರೇಖಾ, ಈ ಸಂಗತಿಯನ್ನು ನಮ್ಮ ತಂದೆ ಹತ್ತಿರ ಹೋಗಿ ನಾನು ಕೇಳಿಕೊಳ್ಳುವೆ.
ನೀವಿನ್ನು ಸಂತೋಷದಿಂದ ಹೋಗಿ ಬನ್ನಿರಿ ಸ್ವಾಮಿ ಸಜ್ಜನ. ಬಲರಾಮ ಬಾಪ. ಬಲರಾಮ ಸಂತ ಮಾಂತರಂತ ಏಳವ್ರೆ ಬಾಳ, ಗಡ್ಡ ಬಿಟ್ಟು ಬಿಟ್ಟು ಸೇರವ್ರೆ ಬಾಳ, ಸಂಸಾರದೊಳಗ ಸುಖ ಏನಿಲ್ಲಂತ, ಸಂಸಾರದೊಳಗ ಸುಖ ಏನಿಲ್ಲಂತ, ಕೂಳಿಗಾಗಿ ಕಾವಿ ತೊಟ್ಟೋರೆ ಬಾಳ, ಎಂತೆಂತವ್ರು ಹುಟ್ಟಾರ ನೋಡಣ್ಣ ಈ ಭೂಮಿಯ ಮ್ಯಾಲ, ಎಂತೆಂತವ್ರು ಜನಿಜರ ನೋಡಣ್ಣ. ತಂಗಿ ಅಂತ ಅನ್ನೋರೆ ಬಾಳ, ಅಕ್ಕರೆಯಿಂದ ಮಾತನಾಡೋರೆ ಬಾಳ, ಅಕ್ಕ ತಂಗಿ ಅಂತ ಅನ್ನೋರೆ ಬಾಳ, ಅಕ್ಕರೆಯಿಂದ ಮಾತನಾಡೋರೆ ಬಾಳ, ಅನುಮಾನ ಇಲ್ಲದಂಗ ಗೆಳತನ ಮಾಡುತ್ತ, ಅನುಮಾನ ಇಲ್ಲದಂಗ ಗೆಳತನ ಮಾಡುತ್ತ, ಹೆಣ್ಣಿಗೆ ಮೋಸ ಮಾಡೋರೆ ಬಾಳ, ಎಂತೆಂತವ್ರ ಹುಟ್ಟಾರ ನೋಡಣ್ಣ ಈ ಭೂಮಿಯ ಮ್ಯಾಲ, ಎಂತೆಂತವ್ರ ಜನಿಜರ ನೋಡಣ್ಣ. ಬಲರಾಮ ಬರ್ಬೇಕಪ್ಪ. ಐಶ್ವರ್ಯ ಮಸ್ತು ಬಾರಮ್ಮ ಮಗಳೇ, ನಿನ್ನ ಸುಂದರವಾದ ಮಾನವ ಬೆಟ್ಟ ಎಲ್ಲಿಗೆ ಬಂದ ಕಾರಣವೇನು ಹೇಳಮ್ಮ ನಂದಿಯೇ, ಹೇಳಮ್ಮ ಮಗಳೇ. ತಂದೆ, ಅರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದೆ ಅಂತ ಕೇಳ್ತಿರ್ವಿಯಾ? ಹೌದು ಶಶಿರೇಖಾ. ಅಪ್ಪಯ್ಯ ಮಗಳೇ ಶಶಿರೇಖಾ, ಹೇಳಿವನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಜನ್ಮದಾತನೇ ಜಗದೇ ಎಂತ ಅದ್ಭುತವಾದ ಕಾರ್ಯವನ್ನ ಮಾಡಿದೆಯಲ್ಲ ಅಪ್ಪಯ್ಯ. ಅಂತ ಕಾರ್ಯವೇನು ಮಾಡಿರವೇನು ಮಗಳೇ? ನೋಡಿ ನೋಡಿ ದುರ್ಯೋಧನ ಸುತನಾದ ಲಕ್ಷಣೆಗೆ ನನ್ನನ್ನು ಕೊಡುವುದಕ್ಕೆ ನಿನ್ನ ಮನಸ್ಸು ಹೇಗೆ ಒಪ್ಪಿತು ಪಿತನೇ, ಅತಿ ಬಲಾನ್ವಿತನೇ. ಅಂತ ಅಷ್ಟೈಶ್ವರ್ಯದ ಮಗನಿಗೆ ಕೊಟ್ಟರೆ ನೀನು ಸುಖವಾಗಿರುವೆಯೆಂದು ಆಸೆಯಿಂದ ಕೊಟ್ಟಿರುವೆನು ಮಗಳೇ. ಆಹೋ ಎನ್ನ ಪ್ರೀತಿಯ ಮಗಳಾದ ಶಶಿರೇಖಾ, ಇತ್ತವಾರೆ ಅಮ್ಮಯ್ಯ ಈ ನನ್ನ ತೊಡೆಯ ಮೇಲೆ ಕುಳಿತುಕೋ. ಮಗಳೇ ಶಶಿರೇಖಾ, ಮಗಳೇ ಶಶಿರೇಖಾ, ಅಪ್ಪಯ್ಯ ನಿನ್ನನ್ನು ಪ್ರೀತಿಯಿಂದ ಸಲಹಿ ಜೋಪಾನ ಮಾಡಿ ಆ ದರಿದ್ರ ಪಾಂಡವರಿಗೆ ಹೇಗೆ ಕೊಡಬೇಕು ಇದಂ ನೀನೇ ಆಲೋಚಿಸ ಮಗಳೇ. ಸುಬ್ರಾಂಸಂ ಕೇಳೆ ತಂದೆ. ಮಗಳೇ ಶಶಿರೇಖಾ, ಗರ್ವದಿಂದ ಗಳಿಸಿದ ಧನವು ಎಂದಾದ ಸರ್ವನಾಶವ. ಗರ್ವದಿಂದ ಗಳಿಸಿದ ಧನವು ಎಂದಾದರೋ ನಾಶವು ಮಾಡಿದಂತ ಧರ್ಮ
ಏನಾಯಿತು ಎಂದು ನೀನು ಈ ರೀತಿ ಮಾತನಾಡುತ್ತಿರುವೆ? ನಿನ್ನ ಸುಖಕ್ಕಾಗಿ ನಾನು ಹೇಳುತ್ತಿರುವೆನು ಮಗಳೇ ಶಶಿರೇಖಾ. ಅಪ್ಪಯ್ಯ, ಮಗಳೇ ಶಶಿರೇಖಾ, ಹಿಂದಕ್ಕೆ ಎಷ್ಟೊಂದು ಮಂದಿ ರಾಜರಾಜರಾದರೂ ತಮ್ಮ ಗರ್ವದಿಂದ ಐಶ್ವರ್ಯವನ್ನು ಬಿಟ್ಟು ಎಂಡರ ಮಕ್ಕಳನ್ನು ಬಿಟ್ಟು ಅರಣ್ಯವನ್ನು ಸೇರಲಿಲ್ಲವೇ? ಮಗಳೇ ಶಶಿರೇಖಾ, ಅಪ್ಪಯ್ಯ, ನಿನಗೆ ತಕ್ಕೆ ಬೇಕು ಇದರಗಳೇ. ಸುಮ್ಮನೆ ಪಾಂಡವರ ಮೇಲೆ ನಿಂದೆ ಮಾಡುವುದು ನಿನಗೆ ಸರಿಯಲ್ಲ ಜನಕ. ಜಗದ್ವಿದ್ಯಾರ್ಥಿ ಕಾಂತಿ ಕನಕ, ನೀನು ಚಿಕ್ಕವಳಾಗಿ ತಂದೆ ತಾಯಿಗಳ ಮಾತಿನಂತೆ ಎರವದಂಬೆಟ್ಟ ಪದೇ ಪದೇ ಆ ಪಾಂಡವರನ್ನು ಕೊಂಡಾಡುವುದಕ್ಕೆ ಅವರು ಯಾವ ದೊಡ್ಡ ಗಣವಂತರು? ಅಪ್ಪಯ್ಯ, ಮಗಳೇ ಶಶಿರೇಖಾ, ತಂದೆ ಎಂದಕ್ಕೆ ದುರುಳನಾದ ಪಾರ್ಥನು ನಿನ್ನ ಚಿಕ್ಕ ತಂದೆಯಾದ ಶ್ರೀಕೃಷ್ಣನ ಕುತಂತ್ರದಿಂದ ಕಪಟ ಸನ್ಯಾಸಿ ವೇಷವನ್ನು ಧರಿಸಿ ಕೂಸವಿನಂತಿದ್ದ ನನ್ನ ತಂಗಿಯನ್ನು ಕದ್ದೊಯ್ದು ವಿವಾಹವಾಗಿದ್ದನು. ಮಗಳೇ ಶಶಿರೇಖಾ, ಅಪ್ಪಯ್ಯ, ಶೋರತನದಿಂದ ನನ್ನೆದುರಿಗೆ ಬಂದು ಸುಭದ್ರೆಯ ವಿಷಯವನ್ನು ವಹಿಸಿ ಮಾತನಾಡಿದ್ದರೆ ಅರ್ಜುನನ ಶಿರವನ್ನು ಅಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತಿದ್ದೆ. ಆಹೋ ಮಗಳೇ ಶಶಿರೇಖಾ, ತಂದೆ ಅವನ್ಯಾವ ಶೂರನೆಂದು ಹೇಳುತ್ತಿರುವೆ? ಸುಮ್ಮನೆ ತಂದೆ ತಾಯಿಗಳ ಮಾತಿನಂತೆ ನಡೆದುಕೊಳ್ಳುವಂತ ಆಕೆಯಾಗು ಪುತ್ರಿ ಸದಮಲಗಾತ್ರಿ. ಶೈಲ ಕವೇರ ಬಾದನ ಧರ್ಮ ಕೊಡದೆ ಅರದೇವನ. ಅಪ್ಪಯ್ಯ, ಶಶಿರೇಖಾ, ಮಾತಿಗೆ ಎನ್ನ ಮಾವನಾದ ಪಾರ್ಥನನ್ನು ಮೋಸಗಾರನಿಂದ ಮಾತನಾಡುವುದು ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಶಶಿರೇಖಾ? ಅಪ್ಪಯ್ಯ, ಮಗಳೇ ಶಶಿರೇಖಾ, ಪಾಂಡವರಿಗೆ ಏನು ಕಡಿಮೆ ಆಗಿರುವುದೆಂದು ನೀನು ಈ ರೀತಿ ಮಾತನಾಡುತ್ತಿರುವೆ. ಅವರಿಗೆ ತಕ್ಕ ರಾಜ್ಯವಿಲ್ಲವಲ್ಲಮ್ಮ. ಅಪ್ಪಯ್ಯ, ಮಗಳೇ ಶಶಿರೇಖಾ, ಮೋಸದಿಂದ ಐಶ್ವರ್ಯವನ್ನು ಕಿತ್ತಿಕೊಂಡಿರು. ಅಂಥದ್ದೇನಾಗಿರುವುದು ಮಗಳೇ ತಂದೆ ಶಶಿರೇಖಾ? ಸೋಮನೆ ಸೋದರ ಮಾವನಾದ ಅಭಿಮನ್ಯನಿಗೆ ನನ್ನನ್ನು ಕೊಟ್ಟು ಲಗ್ನವನ್ನು ಮಾಡು ಕಂಡಿಯ ಬಲಭದ್ರ ದೇವ. ಆಹೋ ಮಗಳೇ, ನಿನಗೆ ಯಾರ ದುರಬದ್ಧೆಯನ್ನು ಬೋಧಿಸದಂತೆ ಕಾಣುತ್ತದೆ. ಸಣ್ಣಾಕೆಯಾಗಿ ಹಿರಿಯರ ಮಾತನಂತೆ ಎರವದಂಬೆಟ್ಟ ಪದೇ ಪದೇ ಆ ಪಾಂಡವರನ್ನು ಕೊಂಡಾಡುವುದಕ್ಕೆ ಆ ತಿರಕ ಪಾಂಡವರ ಸುದ್ದಿಯನ್ನು ಎನ್ನ ಮುಂದೆ ಎತ್ತಬೇಡ ಮಗಳೇ ಶಶಿರೇಖಾ. ಅಪ್ಪಯ್ಯ, ಏ ಹಸು ಪ್ರಾಯದ ಕೂಸೆ, ಮಗಳು ಹೇಳಿದಂತೆ ಕೇಳುವ ಮಂಕು ಮನುಜ ನಾನಲ್ಲ. ನನಗೆ ಸರಿ ಬಂದವರ ಕೂಡ ನಿನ್ನನ್ನು ಕೊಟ್ಟ ಲಗ್ನ ಮಾಡಿಕೊಡುವೆನು. ನಿನ್ನ ಹಠವನ್ನು ಸಾಕು ಮಾಡು ಮಗಳೇ, ನಿನ್ನ ಅಂತಃಪುರಕ್ಕೆ ತೆರಳು ಈಗಲೇ. ತಂದೆ ಮಗಳೇ ಶಶಿರೇಖಾ, ನೀನು ಎಷ್ಟು ಹೇಳಿದರೂ ಎನ್ನ ನಿರ್ಧಾರವನ್ನು ಬದಲಾಗಿಸಿಕೊಳ್ಳುವುದಿಲ್ಲ. ಹೌದು ಮಗಳೇ, ಈ ಜನ್ಮದಲ್ಲಿ ನನಗೆ ಅಭಿಮನ್ಯನೇ ಪತಿಯು. ಅಭಿಮನ್ಯನಿಗೆ ಕೊಟ್ಟು ಲಗ್ನವನ್ನು ಮಾಡು ತಂದೆ, ಇದನ್ನು ಕೇಳಲಿಕ್ಕೆ ನಾ ಬಂದೆ. ಆಹೇ ದಡ್ಡ ಮುಂಡೆ, ನಿನಗಿಷ್ಟು ಛಲವೇತಕ್ಕೆ? ಶುದ್ಧವಾಗಿ ಮಾತನಾಡುವುದಕ್ಕೂ ಸಹ ಬಾರದು ನಿನಗೆ. ಅಣ್ಣನೆಂಬ ಮಮತೆಯಲ್ಲದ ಸಲ್ಲದ ಮಾತುಗಳನ್ನು ಆಡಿದ ಸುಭದ್ರೆಯನ್ನು ಮನೆ ಬಿಡಿಸಿ ತಪ್ಪಿದೆ. ಇದರಲ್ಲಿ ನನ್ನದೇನು ತಪ್ಪಿದೆ? ಆದಮರಾದ ಪಾಂಡು ತರುಳನಿಗೆ ನಿನ್ನನ್ನು ಕೊಟ್ಟು ಸರ್ವತ ಕೊಡುವುದಿಲ್ಲ. ಶೂರನಾದ ಲಕ್ಷಣನಿಗೆ ನಿನ್ನನ್ನು ಕೊಟ್ಟು ಲಗ್ನ ಮಾಡಿಕೊಡುವೆನು. ಇದಕ್ಕೇನಾದರೂ ನೀನು ಪ್ರತಿಯಾಡಿದರೆ ನಿನ್ನ ಕಾಲುಗಳಂಪಿಡಿದು ಗೆರ್ರನೆ ತಿರುಗಿಸಿ ಏ ಹಠಮಾರಿ ಹೆಣ್ಣೆ, ಹೇಡಿಗಳಾದ ಪಾಂಡವರು ನೀತಿವಂತರಾಗಿದ್ದರೆ ಮಾಡಿಕೊಂಡ ಮಡದಿಯನ್ನು ತವರು ಮನೆಯಲ್ಲಿ ಬಿಟ್ಟು ತೊತ್ತು ಕೋಳಿಗೂ ಗತಿಯಿಲ್ಲದೆ ಅರಣ್ಯ ಮಾರ್ಗವನ್ನು ಹಿಡಿದು ಹಾಳಾಗಿ ಹೋಗಿರುವರು. ಮಗಳೇ ಶಶಿರೇಖಾ, ಆ ದರಿದ್ರ ಪಾಂಡವರಿಗೆ ಹೇಗೆ ಕೊಡಬೇಕು?
ಇದಂ ನೀನೆ ಆಲೋಚಿಸ ಮಗಳೇ. ಶುಭ್ರಾಂಶಂ ಕೇಳೆ. ಅಹೋ ಕಂದ, ಜನನಿ, ಈ ಭಯಂಕರವಾದ ಅಡವಿಯಲ್ಲಿ ನನ್ನಿಂದ ಸರ್ವತ ನಡೆಯಲಾಗದು ಮಗನೇ. ಹೌದಾ ಮಾತೆ? ನಡೆಯಲಾರೆ ತನಯನೇ ನಾನು ಕಡು ಕಷ್ಟ ಪಡುವೆ. ಕಂದ, ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳ್ತಾನೆ? ಕಡು ಕಷ್ಟವಂ ಪಡುವೆ. ಅಹೋ ಕಂದ, ಜನನೇ, ಈ ಭಯಂಕರವಾದ ಅಡವಿಯಲ್ಲಿ ನನ್ನಿಂದ ಸರ್ವತ ನಡೆಯಲಾಗದು. ಅಯ್ಯೋ, ಆ ಬಲರಾಮನು ನಮ್ಮನ್ನು ಎಂಥ ಕಷ್ಟಕ್ಕೆ ಗುರಿ ಮಾಡಿದನು. ನಾನು ಸರ್ವತ ನಡೆಯಲಾರೆನು ಪುತ್ರ ಕೋಮಲಗಾತ್ರ. ಅಹೋ ಜನನೇ, ಕಾಲಕ್ಕೆ ಬಂದ ಕಷ್ಟಗಳನ್ನು ಅನುಭವಿಸಲೇಬೇಕು. ಗೊಳ್ಳದ ಶ್ರೀ ಗುರು ಗಾದಿಲಿಂಗೇಶ್ವರನು ನಮ್ಮ ಕಷ್ಟಗಳನ್ನೆಲ್ಲ ಪೂರೈಸುವನು. ನಡಿಯಮ್ಮ ಜನನಿ, ಸೌಖ್ಯ ಪ್ರದಾಯಿನಿ. ಕಂದ, ಮಾತೆ, ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಜನನೇ. ಎಂತ ಕಷ್ಟವು ಬಂದಿತೋ ಮಗನೇ. ಕಂದ, ಮಾತೆ, ಚೆನ್ನಾಗಿ ಕೇಳು. ಸವಿಸ್ತಾರವಾಗಿ ಹೇಳು ಜನನೇ. ಎಂತ ಕಷ್ಟವು ಬಂದಿತು ಮಗನೇ. ನಡೆಯಲಾರೇನು ನಾನು ನಡೆಯಲಾರೆ ತನಯನೇ ನಾನು ಕಡು ಕಷ್ಟವ ಪಡುವೆ. ಅಹೋ ಕಂದ, ಜನನೇ, ಆ ಬಲರಾಮನು ನಮ್ಮನ್ನು ಎಂಥ ಕಷ್ಟಕ್ಕೆ ಗುರಿ ಮಾಡಿದನು. ಹೌದಾ ಮಾತೆ? ಅಯ್ಯೋ, ಅನ್ನ ನೀರಿಲ್ಲದೆ ಅರಣ್ಯದಲ್ಲಿ ಕಾಲವನ್ನು ಕಳೆಯಬೇಕಾಯಿತು. ಕಂಡೆಯ ಪುತ್ರ ಕೋಮಲಗಾತ್ರ. ಕಟ್ ಮಾಡಿಬಿಡು. ಅಹೋ ಜನನೇ, ಪಂಥದಿಂದ ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವ ಪಡೆದ ಸಹಾಯ ಸೂರನಾದ ಅರ್ಜುನ ಮಹಾರಾಜನಿಗೆ ಪತ್ನಿಯಾಗಿ 3 ಲೋಕಕ್ಕೆ ವೀರಾದಿ ವೀರರಾದ ಎನ್ನಂತ ಸುಕುಮಾರನಂ ಪಡೆದು ಎಕ್ಕೊಚ್ಚುತ್ತಳಂತೆ ಘಟೋತ್ಕಚ, ಕಾಲಕ್ಕೆ ಬಂದ ಕಷ್ಟ ನಿಷ್ಠುರಂಗಳ ಅನುಭವಿಸಲೇಬೇಕು. ಒಲ್ಲೆನೆಂದರೆ ಬಿಡುವುದಿಲ್ಲಮ್ಮ ಜನನಿ. ಪೂರ್ವಾರ್ಜಿತ ಕರ್ಮಕ್ಕೆ ಯಾರು ಮಾಡತಕ್ಕದ್ದೇನಿದೆ ಮಾತೆ ಲೋಕ ಪ್ರಖ್ಯಾತಿ. ಘಟೋತ್ಕಚ, ಬಾಬಾ ಕರ್ಕೊಂಬರ ಬಾ. ಘಟೋತ್ಕಚ, ಘಟೋತ್ಕಚ,
ಕರ್ಕೊಂಬರಪ್ಪ ಘಟದ ಗಜ ವನಪಾಲಕ. ನಾನೇನು ಮಾಡಲಿ? ಎನ್ನ ಜನನಿಯಾದ ಸುಭದ್ರೆಯು ಈ ಘೋರವಾದ ಕಾನನದಲ್ಲಿ ದಾರಿ ನಡೆಯಲಾರಲೆಂದು ಪ್ರಲಾಪಿಸುವಳಲ್ಲ. ನೇರಡಿಕೆಯಿಂದ ಬಾಯಾರಿ ಸುಂದರ ಮಗ ಹರವಿಂದವು ಕಂದಿ ಕುಂದಿ ಕಪ್ಪಾಗಿ ಬಳಲುತ್ತಿರುವಳು. ಇದಕ್ಕೆ ನಾನೆಂತು ಸೇರಿಸಲಿ? ಎಂತ ಒತ್ತು ತಂದೆಯೋ ಶ್ರೀಹರಿ. ಅಹೋ ಅಮ್ಮಯ್ಯ, ಅದೋ ಅಲ್ಲಿ ನೋಡು, ಸ್ವಲ್ಪ ದೂರದಲ್ಲಿ ಒಂದು ಉದ್ಯಾನವನವು ಕಾಣುತ್ತಿರುವುದು. ತದ್ವನಾಂತರಕ್ಕೆ ಜಾಗೃತಿಯಿಂದ ಹೋಗಿ ಪಕ್ವವಾಗಿರುವ ಹಣ್ಣು ಹಂಪಲಾದಿಗಳನ್ನು ಮತ್ತು ಸಿಹಿಯಾಗಿರುವ ಉದಕವನ್ನು ತರುತ್ತೇನೆ. ಈ ಮರದ ನೆರಳಿನಲ್ಲಿ ಕುಳಿತುಕೋ. ಆಹಾ, ಇದು ಏನು ಆಶ್ಚರ್ಯ! ಬಳಿರೆ ಬಡಿಬೇಡ್ರಪ್ಪ, ಒಂದೇ ನಿಮಿಷ. ದೇವಿಯ ಘೋರವಾದ ಕಾನನದಲ್ಲಿ ದಾರಿ ನಡೆಯಲು ಒಂದ್ ನಿಮಿಷ. ಎಲ್ಲ ಜನನೆಯಾದ ಸುಭದ್ರೆಯು ಮಾರ್ಗದ ಆಯಾಸದಿಂದ ಈ ವೃಕ್ಷದ ನೆರಳಿನಲ್ಲಿ ಮಲಗಿ ಎಷ್ಟು ಬೇಗನೆ ನಿದ್ರೆ ಕೈಗೊಳ್ಳಲ್ಲ. ಇರಲಿ, ಈ ಕಾನನದೊಳ ಸಿಂಹ, ಶರಾಬ, ದುಷ್ಟ ಮೃಗಗಳು ಸಂಚರಿಸುವವು. ನಮ್ಮ ಮಾತೆಯ ಸಂರಕ್ಷಣೆಗೆ ಬಳಿರೆ ದಂಡವಂಪಿಡಿದು ಬ್ರಹ್ಮಾಂಡವು ಬೆರ್ರನೆ ಬಿಚ್ಚುವಂತೆ ಧನುಷ್ಠೇಂಕರಮ ಮಾಡುವೆ, ಬಾಣಗಳು ಮೂಡುವೆ. ಎಲ್ಲ ಸಾರತೆ ಭೂಪತಿ, ಈ ಶೃಂಗಾರತರವಾಗಿ ರಮ್ಯ ತರದಿಂದ ಪರಿಶೋಭಿಸುವ ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಜಾಜಿ ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ ಮೊದಲಾದ ವೃಕ್ಷಾಂಗಳು ಹರಳಿ ಎಷ್ಟು ಚಂದದಿಂದ ರಂಜಿಸುತ್ತ ಕೋಲ್ಮಿಂಚಿನಂತೆ ಎಷ್ಟು ಪ್ರಕಾಶಮಾನವಾಗಿ ತೋರುವುದಲ್ಲೂ ಸಾರಥಿ. ಮುಂದಕ್ಕೆ ಹೋಗೋಣ. ಅದೇ ಪ್ರಕಾರವಾಗಲಿ ದೇವ. ಎಲ್ಲ ಸಾರಥಿ ಹಿತ್ತ ನೋಡಿದೆಯಾ? ನೋಡಿದ್ರ ದೇವ. ಪಕ್ಷಿಗಳು ಕಲಕಲ ಧ್ವನಿ ಎಂಗೈ ಎತ್ತಿರುವುದನ್ನು ಕೇಳಿದೆಯಾ? ಕೋಗಿಲೆ, ಕವಾತು, ಮಯೂರ, ಹಂಸಾದಿ ಪಕ್ಷಿಗಳೊಂದು ಗೂಡಿ ಹಾಡುವ ಗಂಡ ಬೇರುಂಡ ಪಕ್ಷಿಯಂ ನೋಡು. ಎಲ್ಲ ಸಾರಥಿ, ಭೂಪತಿ, ಮೃಗಗಳ ಸಮೂಹವು ಒಂದಕ್ಕೊಂದು ವೈರತ್ವವಿಲ್ಲದೆ ಹುಲಿ, ಕರಡಿ, ಸಿಂಹ, ಶರಭ, ಶಾರ್ದೂಲ, ಕಾಡಾನೆ, ಕಾಡುಕೋಣ, ನೀರಾನೆ ಮೊದಲಾದ ಮೃಗಗಳು ಎಷ್ಟು ಸಂತೋಷದಿಂದ ಹೇಗೆ ಸಂಚರಿಸುವವು ನೋಡು. ನೋಡಿದ್ರ ದೇವ. ಸಾರಥಿ, ಭೂಪತಿ, ನಮ್ಮ ಮಾತೆಯ ಹಸಿವಿಗಾಗಿ ಪಕ್ವಕ್ಕೆ ಬರುವ ಹಣ್ಣು ಹಂಪಲಾದಿಗಳನ್ನು ಮತ್ತು ಸಿಹಿಯಾಗಿರುವ ಉದಕವನ್ನು ತೆಗೆದುಕೊಳ್ಳುತ್ತೇನೆ ಸಾರಥಿ. ಮುಂದಕ್ಕೆ ಹೋಗೋಣ ನಡಿ ಸಾರಥಿ. ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ ದೇವ. ಕರ್ಕೊಂಬರಪ್ಪ ಅಭಿಮಾನ್ಯ ಆಗ ವನಪಾಲನ ಕರ್ಕೊಂಬರಪ್ಪ. ವನಪಾಲಕ ಹಂಗ ಕರ್ಕೊಂಬರಪ್ಪ.
ಅನ್ನದಾರೆಂದು ಕೇಳಿದೆ ದೇವ ದಿವ್ಯ ಪ್ರಭಾವ. ದೇವಾ ಸಡಗರದ ನಡುವಿನೊಳ ತೊಡರುಗಟ್ಟಿದ ನಡುಗಟ್ಟಿದ ಗಂಟಾರವದಿಂದ ಎನ್ನ ಎಡಬಲದ ಗುಡಿ ಮೇಜೆಯಂ ತುಡಿಕೆ ತೀಡುವ ರಣವಿಕ್ರಮನ ಮುಂಭಾಗದಲ್ಲಿದ್ದು ಮಾತನಾಡಿಸುವ ಜಡಮತಿ ಓಹೋ ದೇವಾ ಸುಮ್ಮನೆ ಬಿಡ್ರ ಪಾಪ ಹೇಳು ಹೇಳು. ತಡವರಿಸದ ಪಡೆದ ಜನನೇ ಜನಕರು ಏರ್ಪಡಿಸಿದ ನಾಮಾಂಕಿತವನ್ನು ನುಡಿದು ಜೀವಿಸುವಂತ ಪಟ ಮುಂದೆ ನೋಡು ಸಿಂಧಿಗೇರಿ ಜನತೆಗೆ ಆರ್ಭಟ. ಓಹೋ ದೇವ ನಾವುದಾರಂದರೆ ಬಿತ್ತಿ ಬೆಳೆಯಬೇಕು ನಾವು ಒಕ್ಕಲಿಗರಾಗಿ ಇರಬೇಕು ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಬಾಳಬೇಕು ನಾವು ಹಳ್ಳಿಗೆ ಒಳ್ಳೆಯವರಾಗಿ. ಇಂಥ ಒಳ್ಳೆಯವರು ಕಲಿತು ಆಡಬೇಕು ವರ್ಷಕ್ಕೊಂದು ಸುಂದರ ಪೌರಾಣಿಕ ನಾಟಕ ಬಯಲಾಟವಾಗಿ ನೀವಾಗಿ ಕರೆದಿದ್ರೆ ನಾವಾಗಿ ಬಂದೆವು ಸಾರಥಿಯಾಗಿ ಹೇಳಬೇಕು ತಮ್ಮ ನಾಮಾಂಕಿತವನ್ನು ಪೂರ್ತಿಯಾಗಿ. ಬಳಿರೆಯಲ ಸಾರಥಿ ತಾವುದಾರು ದೇವ ಅತ್ಯಂತ ಜ್ವಾಲದಿಂದ ತತ್ತರಿಸುವ ಕ್ಷಿತಿಯ ಉತ್ಪಾತಕ್ಕೆ ಸತ್ಯಲೋಕನಾಥನಾದ ಚತುರ್ಮುಖ ಬ್ರಹ್ಮನು ಸೋಮನ ಸ್ಥಳವನ್ನು ಸೇರಿದನು. ಭಲೇ ಇಂಥ ಬೇಕರ ಆಕೃತಿಯಿಂದ ಮೆರೆಯುವ ಗಡದ್ಗಜವನ್ನು ಪೋಷಿಸುವ ಇಂಥ ಬೇಕರ ಆಕೃತಿಯಿಂದ ಗಡದ್ಗಜ ಮಹಾರಾಜನ ವನವನ್ನು ಪೋಷಿಸುವ ಬಹಳಿರ ವನಪಾಲಕನೆಂದು ಜಯ ಬೇರ ಮೂಡಿಸಲೇ ಸಾರಥಿ ಅತಿ ಜಾಗ್ರತೆ. ವನಪಾಲಕರು ತಾವಾದರೆ ಈ ಸಭೆಗೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ? ಬಹಳಿರೆಯಲ ಸಾರಥಿ ಭೂಪತಿ ಈ ಶೃಂಗಾರದಿಂದ ಕಂಗೊಳಿಸುವ ಸಭಾ ಮಂಟಪಕ್ಕೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಹಾಗಾದರೆ ಹೇಳುವೆನು ಇತ್ತ ಬಾ ಚಿತ್ತವಿಟ್ಟು ಕೇಳು. ಆಗಲಿ ದೇವ. ಈ ಸಭಾ ಮಧ್ಯಕ್ಕೆ ಏನೋ ಗದ್ದಲವಾದಂತೆ ಕಾಣುವುದು. ಇದು ಅಲ್ಲದೆ ವನದಲ್ಲಿರುವ ಪುಷ್ಪಗಳನ್ನು ಮುರಿದು ಪುಂಡಾಟ ಮಾಡಿದ ಬಂಡನಿವನ್ನು ಯಾರು ನೋಡುವೆನು ಸಾರಥಿ? ತಿಳಿಯುತ್ತ ನಾ ಬಂದ ಸಂಗತಿ. ತಿಳಿಯದು ಭೂಪತಿ, ಮುಂದೇನು ಸಂಗತಿ? ಎಲೇ ತರುಳ ನೀನುಗಾರು, ನಿನ್ನ ಹೆಸರನ್ನು ಹೇಳು ಪರ ಸಿಲುಕಿದೆ ಎನ್ನ ಕೈಯಾರ. ಎಲೈ ಮೂರ್ಖ ಮಪ್ಪಿನ ಭರಣಿಯಿಂದ ನೀನ್ ಆಡುವ ಡಾಂಬಿಕತ್ವದ ವಚನಾಂಗಳು ನಾ ಬಲ್ಲೆನು. ಅದೇನು ಬಲಿ ಆದಮನೆ, ಅದರಿಂದ ಮಾಡುವುದಾದರೇನಲ್ಲ ಮೂರ್ಖ. ವಾಕ್ ಪೌರಷದಿಂದ ಮಾತನಾಡಿದರೆ ಬಂದ ಫಲವೇನು? ಯುದ್ಧಕ್ಕೆ ನಿಲ್ಲು. ಬಳಿರೆ
ಅದಮ ಮರಿ ಮಾತಿನಿಂದ ಫಲವೇನು ಯುದ್ಧಕ್ಕೆ ಸನ್ನದ್ಧನಾಗು ರಕ್ಕಸ ತೋರಿಸು ನನ್ನಯ್ಯ ಪೌರುಷ. ಬಹಳರೇ ಎಲೆ ಹುಡುಗನಾದ ಬಡ ಪೊರನೆ ತಡವೇತಕ್ಕೆ ಶರಮಂ ತೊಡೋ ಎಲ ಮುಕ್ಕು ಮಾರಿ ಅಂತ ಎದುರಿಗೆ ಕುರಿ ಮರಿ ಅಂತ ಪ್ರಾಣವನ್ನು ನೆಗೆಸಿಕೊಳ್ಳಲಿಕ್ಕೆ ಬಂದೆಯಾ ಎನ್ನೋ ಯುದ್ಧವನ್ನು ಬಯಸಿದೆಯಾ? ವ್ಯರ್ಥವಾಗಿ ಸಾಯಬೇಡ, ಪ್ರಾಣ ದಾನವನ್ನು ಕೊಡುವ ಮೂರ್ಖ ಮಾಡದ್ರಿ ಅನ್ನೋಳು ತರ್ಕ. ಎಲೈ ರಕ್ಕಸದಮ ಸೊಕ್ಕಿನಿಂದ ಪ್ರಾಣ ನೀಗಿಸಿಕೊಳ್ಳಲಿಕ್ಕೆ ಬಂದೆಯ? ಸಹಜವಾಗಿ ಬಂದನೆಲೆ ಮೂರ್ಖ. ಅನೇಕವಾಗಿ ಪೌರುಷದಿಂದ ಮಾತನಾಡಿದರೆ ಬಂದ ಫಲವೇನು? ನಿನ್ನನ್ನು ಹೀಗಲೇ ಕೊಲ್ಲಿ ಬಿಡುತ್ತಿದ್ದೆನು, ಇದು ಸಮಯವಲ್ಲ, ಅದಕ್ಕೆ ನಿನ್ನನ್ನು ಕೊಲ್ಲುವುದಿಲ್ಲ. ಎಲೈ ಮೂರ್ಖ, ಭ್ರಷ್ಟ, ನಿನ್ನ ಬಡಿಯೊಳ ಸುಣ್ಣದ ಬಡ್ಡಿಯಮ್ಮಿಟ್ಟು ಬಿಡುವೆ, ನಿನ್ನ ಒಡೆಯನಾದ ರಕ್ಕಸದ ಮನೆಗೆ ತಿಳಿಸು ಮರ್ಮ. ಬರೀ ಮಾತಿನಿಂದ ಫಲವೇನು? ಯುದ್ಧಕ್ಕೆ ನಿಲ್ಲಲೇ ಅದುಮ. ಅದೇ ಪ್ರಕಾರವಾಗಲಿ, ಯುದ್ಧಕ್ಕೆ ನಿಲ್ಲಲೇ ಭ್ರಷ್ಟ. ಬಳಿರೆ ಎಲ್ಲ ಸಾರಥಿ, ಈ ಬಾಲಕನ ಸರಗಾತಿಗೆ ನಾನು ತಾಳಲಾರೆ. ಗಂಡುಗಲೆ ಗಡದ್ಗಜರಾದ ಮಹಾರಾಜನ ಇಲ್ಲಿ ನಡೆದ ವೃತ್ತಾಂತವನ್ನು ಹೇಳಲಿಕ್ಕೆ ಹೋಗೋಣ. ನಡಿ ಸಾರಥಿ, ಅದೇ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಗುಡಿ ಗುಡಿಸಿ ಗಡುರ ಬದಲಿಂದ ಬಂದವರನ್ನು ಧಾರನ್ನು ಕೇಳಿದ ದೇವ ದಿವ್ಯ ಪ್ರಭಾವ. ಎಡಬಲದ ಗುಡಿ ಬೀದೆಯಲ್ಲೂ ನೀಡಿಕೊಂಡು ಬಂದವರನ್ನು ಧಾರನ್ನು ಕೇಳಿದ ದೊರೆಯೇ ಭಾಗ್ಯದ ಸಿರಿಯೇ. ಬಹುಳ್ರೇ ಎಲೈ ಮಾನವ ದೇವ ದೊಡ್ಡನ ಉಗ್ರ ಜಪಗರ ದ್ರದ್ದಗರ ಮಾಡವಂತಳ ಕಂಬಗಾಲು ಮೆಂಚನಂದಗಲ ಬದ ಅನ್ನ ಚಂದ್ರಾಯುಧ ದಬ್ಬಗೆ ಬರಲ ವೈರ್ಯ ಸಮೂಹ ಬೆದರಿದ್ದ ಗೋಡೆ ಗೋಡೆ ಕೆಂಬ ಎನ್ನವ ಜಮ್ಮತ್ತಲಿಯ ಈ ಭುವನ ಬ್ರಹ್ಮಾಂಡ ದೊಡ್ಡನಿಂದ ಹೊಡೆಯಿದ್ದ ಎಲ್ಲ ಅನ್ನವ ದೇವ ಎನ್ನಯ ಶಂಖದ್ದನಿಗೆ ಯಾವದ್ದ ವೈರಿಗಳ ಗರ್ಭ ನಿರ್ಭೇದನವಾದವ ಎಡಬಲದ ಗುಡಿ ಮೀಸೆಯ ರಾಮಾವಳೆಯ ಗತ್ತಲೆ ಕಂಡ ಕಾಲನಂದಿ ಭ್ರಮಿಸುತ್ತ ಬಲೆ 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 ಎಲ್ಲ ಮಾನವ ದೇವ ರೋಷದಿಂದ ಈಗ ದರ್ದಂಡವಂತಿರುವತ್ತ ಓದ್ದ ಬೇಡ ನಮ್ದಾರಂದ ಮಾತನಾಡಿದಲ ನೀನು ದಾರಲೇ ನರಲ ಸರಿಯಿಂದ ಓಹೋ ದೇವ, ನಾವು ದಾರಂದರೆ ಸಿಟ್ಟಿನಲ್ಲಿ ದುರ್ವಾಸ, ಜ್ಞಾನದಲ್ಲಿ ವೇದವ್ಯಾಸ, ಕವನದಲ್ಲಿ ಕಾಳಿದಾಸ, ವಚನ ಸಾಹಿತ್ಯದಲ್ಲಿ ಕನಕದಾಸ, ಪುರಾಣ ಪುಣ್ಯಕಥೆಗಳ ಬರದವನ ಪುಂಡರಿದಾಸ, ವಿದ್ಯೆಗೆ ಅಡಿಗಲ್ಲು ಅಂಬೇಡ್ಕರ್ ದಾಸ, ಪಂಚಾಯತಿ ಎಲೆಕ್ಷನ್ ಸೋದರು ಲಕ್ಷಾಂತರ ರೂಪಾಯಿ ಲಾಸ, ನನ್ನ ಹೆಂಡತಿ ಊರಿಗೆ ಹೋಗೋ ಬರ್ತೈತೆ ಕುರುಗೋಡ ಕ್ರಾಸ, ನಾನು ಓದಿರೋದು ಬರೀ 3ನೇ ಕ್ಲಾಸ್ ಪಾಸ, ದಾಸಾನು ದಾಸ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಬಹುಳ್ರೇ ಇಲ್ಲ ಈ ಸಾರದಿನ ಹೌದಾರಂದರೆ ಹೌದಾರು ದೇವ. ಏವದ್ದರದ್ದ ಬಡ ಹದಳ ಬಡ ಬಡ ಪರಾಕ್ರಮಿ ಅದರದ್ ಬಡವಮ್ಮಡಗದ ಜರಾಸಂಧ ಹಿಡಂಬಾಜ ರಕ್ಕದರಂ ಬಂಬಳದ ಕಡಿಬಿಡ ಗಡ್ಗದಂದಂ ಕಡದ ರಕ್ತವಂ ಕೊಡದ ಗಡಗಲಿಯಂ ಕೊಡವಂ ಮುರಿದಳದ ಗೋಳಿ ಗೋಳಿ ಕೆಂಬ ಎನ್ನಯ ಸಿಂಹನಾಥದ ದಬ್ಬಯ ಬಬ್ಬಯ ಅಪ್ಪರಕ್ಕೆ ಈ ಲಘು ಅಪ್ಪರಿಸಿದು ತಡೆಯಲಾರದು ಉಮಿಯ ಗದಾಯ ಮನವಾಗಿ ನಡೆಗಿದ್ದ ಈ ಭೂಮಿ ಎಂಬತ್ತ ಹಾದಿ ದೇಶನು ದಾರಿಗಾಲದ ಕಣ್ಣೀರು ಸುರಿಸುತ್ತ ಬಾ ಎಂದು ಬಿದ್ದಿರುವನು ಭಲೇ
ಎಲ್ಲ ಸಾರದೆ ಭೂಪತಿ ರಕ್ಕಸರ ಪಡೆಯುಳ್ಳ ಮಕ್ಕ ಮಾರಿ ಎಂದರನ ಅಂಗದಳ ಅಪ್ರ ಮುಂದಕ್ಕಿಟ್ಟ ಕಾಲು ಎಂದಕ್ಕಿಡದರ ಗಂಡ ವೈರಿಗಳ ಗಜ ಬೇರಂಡ ಎಲ್ಲ ಸಾರದೆ ಭೂಪತಿ ಎನ್ನಯ್ಯ ಪಡುತರದೊಳ ಜಲಸೋ ಪ್ರವಾಹದ ಜಾಲಿಗೆ ಗೋಲ್ ಮಿಂಚಿನಂತವರ ಸೂಸುವುದ ಎನ್ನಯ್ಯ ಪಾದ ಪಟ್ಟಣಕ್ಕೆ ಪಡವೆ ಪಟ್ಬಡ ಎಂದು ನಡೆಯಿತು ತಡೆಯಲಾರದ ಭೂಮಿಯು ವಿರುದ್ಧ ಭಾವಿಸಿದ ಇಂಥ ಹತುಲದ ಪರಾಕ್ರಮದಿಂದ ಎನ್ನಂಪಲದವರಾಳು ಹಿರಿಯನಾದ ಧರ್ಮ ಭೂಪಾಲಕನಿಗೆ ತಮ್ಮನಾದ ವಾಯುಪುತ್ರ ಭೀಮಸೇನನ ಕುಮಾರ ಬಲೆ ಬಲೆ ಸಾರದೆ ಭೂಪತಿ ವೀರ್ರಾಜ್ಯ ವೀರ ಪಟುತರ ಪಟರ್ಮ ಕೊಡದೆಂದವರು ಈ ಘಟೋತ್ಕಜನಿಗೆ ಈ ದಾರಲು ಜಯ ಬೇರೆ ನಡೆಸಲೇ ಸಾರದು ಓಡಿಸಿ ಜಯ ಬೇರೆ ಚಲಿದೆ ಅದೇ ಪ್ರಕಾರವಾಗಲಿಲ್ಲ ಸಾರದೆ ಹೋಗದೆ ಈ ಶೃಂಗಾರತರ ಮಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಸುರ ನರ ಗರುಡ ಚಾಂದರ್ವ ಯಕ್ಷ ಎನ್ನರ ಕೆಂಪು ಸದ ಸದ್ಯ ಸಾಧ್ವಿ ಚರಣ ವೈತಲಗಳ ಪ್ರಮುಖರ ಸೌಕರ್ಯದ ಸಾರದೆ ಹೋಗದೆ ಅಗಮ್ಯವಾದ ನಮ್ಮ ಮನದೊಳ ಯಾವನು ಒಬ್ಬ ನರಕೊರೆಯ ನಿರ್ಭಯನಾಗಿ ಪಕ್ಕುದರು ಸಾಯಂಕಾಲಂಗೈಯುತ್ತಿರುವರಂತೆ ಹೋದ ಕಾರಣ ನರಹತ ನಮ್ಮುಡಿಗೆ ಸೇರಬೇಕೆಂಬ ಹೋದರ ಮಾನಸನಾಗಿ ರೋಜ ವೇಷದಿಂದ ಪರಾಣವಾಯಿತು ಗಂಡೆಯ ಸಾರದೆ ತಿಳಿದೆ ನಾನು ಒಂದು ಸಂಗತಿ ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ನಮೋ ನಮೋ ರಾಜ ರವಿಕೋಟಿ ತೇಜ ಐಶ್ವರ್ಯ ಮಸ್ತ ಶುಭವಾಗಲಿ ಮೇಲೆ ಕಳೆದ ಇವನ ಬಲಗರ ಅಹೋ ರಾಜ ಎಲ್ಲ ಇವನ ಪಾಲಕನೇ ಯಾವನೊಬ್ಬ ಹುಡುಗನು ನಮ್ಮ ವನವೊಬ್ಬಕ್ಕ ಫಲ ಪುಷ್ಪಾದಿಗಳನ್ನು ಮುರಿದುಳಿದು ನನ್ನನ್ನು ಸದಬಳೆದು ನಿಮ್ಮ ರಾಜನಿಗೆ ಬರ ಹೇಳುವಂತೆ ಕಳುಹಿಸಿದನು ರಾಜ ನತಕಲ್ಪ ಎಲ್ಲ ಇವನ ಪಾಲಕನೇ ನನ್ನ ಬಣೆಯೊಳ ಸಣ್ಣದ ಬಟ್ಟೆ ಎಂಬರದ ಭ್ರಷ್ಟನದಾರ ಒಬ್ಬರ ಜನಗೆ ಮಂತ್ರಿ ಶೇಖರನೇ ಅಹೋ ರಾಜ ನನ್ನ ಮುಖವಂ ನೋಡಿದರೆ ನನಗೆ ಆಶ್ಚರ್ಯವಾಗಿ ತೋರಬಹುದು ಜಾಗ್ರತೆ ಎಂದ ಬೇಳ ಅವನ ಸಂಗತ ಎನ್ನ ಕೇಳದರ ಎನ್ನಳಗನ ಕೋಪು ಬಕ್ಕನವು ಬರುವುದಾ ಎಲ್ಲ ಈ ಮಂತ್ರಿ ಬಾಲಕನೇ ಅಹೋ ಮಹಾರಾಜನೇ ಅವನಿಗೆ ತೋರಿಸುವ ಎಣ್ಣೆಯ ಸಾಮರ್ಥ್ಯವನ್ನು ಅವನಂ ಕತ್ತರಿಸುವನು ಅವನ ಬಾಲಕ ತೋರಿಸುವ ಅವನ ಬಾಲಕ ಅಹೋ ಮಹಾರಾಜನೇ ಅಹೋ ಮಂತ್ರಿ ಶೇಖರನೇ ನಮ್ಮ ಕದಳಿ ವನವಂಪಕ್ಕ ಕದನದಳು ನಮ್ಮ ದಳವಂ ಸಂಹರಿಸಿದನು ಎನ್ನನ್ನು ಉಳಿಸಿದ್ದೇ ಆಗಾದ ಅವನು ಒಬ್ಬನೇ ಇರುವನು ಅವನನ್ನು ನೋಡಿದರೆ ಎಣ್ಣೆಗೆ ಭಯವಾಗುವುದು ವೀರಾದಿ ವೀರ ಘಟಧ್ವಜ ಇರುವುದು ಮರದೇನೋ ಅವನ ಬಾಲಕರ ಅಹೋ ರಾಜನೇ ಅಹೋ ಮಂತ್ರಿ ಶೇಖರನೇ ಅವನು ಪ್ರಳಯ ಕಾಲ ರುದ್ರನಂತೆ ಇರುವನು ಅವನ ಶೌರ್ಯವನ್ನು ಎಷ್ಟೆಂದು ಹೇಳಲಿ ರಾಜ ಸಾದ್ರ ಕೂಡ ತೇಜ ಎಲೈ ಇವನ ಫಲಕನೇ ಯಕ್ಷ ಸಿದ್ಧ ಸಾಧ್ವ ಮೊದಲಾದವರ ನಮ್ಮನ್ನು ಸೋಲಿಸುವಂತ ವೀರಾದಿ ವೀರರನ್ನ ಎಲ್ಲಿಯೂ ಕಾಣಲಿಲ್ಲ ಹೌದು ಹುಲಿಯ ಎಲೈ ಮಂತ್ರ ಶೇಖರನೇ ಅಹೋ ಮಹಾರಾಜನೇ ಹೋದರೆ ನಿನಗಾದವ ಮರ್ಯಾದೆಯಂ ನೆನೆಸಿಕೊಂಡರೆ ಬಹಳ ಎಲ್ಲರ ಕೋಪು ಬಕ್ಕನ ಉಕ್ಕೇರಿ ಬರುವುದು
ಎಂದಿಗೆ ಎನ್ನ ಬಾಹುಬಲದ ಜಲ ತೀರಿತು ಅವನೆಲ್ಲಿರುವನು ಹೊರಡೋಣ ನಡುವನ್ನ ಪಾಲಕರ ಜಾಗ್ರತೆ ಮಾಡಬೇಕರ. ಅದೇ ಪ್ರಕಾರವಾಗಲಿ ರಾಜ ರವಿಕೋಟಿ ತೇಜ. ಮಾಡಿಸೋರು ಹೋಟ್ಲು ಶಿವಶೇಖರ. ಎಲ್ಲ ಈ ತರುಳ ಈ ವನಕ್ಕೆ ಏತಕ್ಕೆ ಬಂದೆ? ಬರುವುದಕ್ಕೆ ಸ್ವಲ್ಪ ಮಾತ್ರ ನಾಚಿಕೆ ಇಲ್ಲವೇ? ಬಂದರೆ ನೀನು ಮಾಡುವುದೇನಲೇ ಭ್ರಷ್ಟ? ಇದು ಅಲ್ಲದೆ ನಮ್ಮ ವನ ಪಾಲಕನಿಗೆ ಮುಖಭಂಗ ಮಾಡಿಯಲ್ಲ. ಈ ಭ್ರಷ್ಟ, ಈ ಮೂರ್ಖ, ನಿನ್ನ ತಂದೆ ತಾಯಿ ಯಾರು? ನಿನ್ನ ಹೆಸರೇನು? ಬಳಲ ಎನ್ನಡ ಯುದ್ಧವನ್ನು ಮಾಡಿರುತ್ತ ಎನ್ನ ಕೈಯಲ್ಲಿ ಆತಕ್ಕೆ ಸಾಯುವ ನಿನ್ನ ಪ್ರಾಣದಾನವನ್ನು ಕೊಡಬೇನೆ. ಸುಮ್ಮನೆ ಹೋಗ ಮುರುಕ ಮಾಡಿದ್ರು ಎನ್ನಡ ತರ್ಕ. ಎಲೈ ಕುಲ್ಲ ರಕ್ಕಸ, ಎಲೈ ನರ ರಕ್ಕಸ, ನೀನು ಬಲ್ಲಿದವನಾದರೆ ಎಲ್ಲ ಸಮೂಹದಲ್ಲಿ ನಿಂತು ಯುದ್ಧವನ್ನು ಮಾಡು. ಎಲ್ಲವಾಯಿತೆ ಎಲ್ಲ ಪಾದಕ್ಕೆ ಶರಣಾಗು. ಬಾರಿ ಬಾರಿಗೂ ಜೊಳ್ಳು ನುಡಿ ಹಾಡಿದರೆ ನಾನು ಎದುರುವನಲ್ಲ. ಧಾರ್ಮಿಕತ್ವದ ಮಾತುಗಳಿಂದ ಫಲವೇನು ಬಳಿರ. ಖಂಡನದೊಳೆ ನೀನು ಪಂಡಿತನಾದರೆ ಬೆಳ್ಳು ಬಾಣವ ಮೂಡು ಭ್ರಷ್ಟ. ಪರಮ ಪಾಪಿಷ್ಟ. ಎಲ್ಲ ಈ ಮೂರ್ಖನೇ, ಎಲ್ಲ ಈ ಭ್ರಷ್ಟನೇ, ನಾನು ಎಷ್ಟು ಸಹಿಸಿಕೊಂಡರೆ ನಿನ್ನ ಬೆಂಕವಂ ಬಿಡಲಿಲ್ಲ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಮೂರ್ಖ. ಎಲ್ಲ ಈ ಭ್ರಷ್ಟ, ಎಲ್ಲ ಈ ಮೂರ್ಖನೇ, ಇದು ಅಲ್ಲದೆ ನನಗೆ ನಿನ್ನ ಕೋದಂಡವಂ ತೋರಿಸುವಿಲ್ಲ. ಬಳಲ ಎನ್ನಳ ಯುದ್ಧವಂ ಮಾಡಿರುತ್ತ ಎನ್ನ ಕೈಯಲ್ಲಿ ಏತಕ್ಕೆ ಸಾಯುವ ನಿನಗೆ ಪ್ರಾಣದಾನವಂ ಕೊಡವೆನು. ಸುಮ್ಮನೆ ಹೋಗ ಮುರುಕ ಮಾಡಿದ್ರು ಎನ್ನ ತರ್ಕ. ಎಲ್ಲ ಈ ರಕ್ಕಸದ ಮನೆ, ಎಲ್ಲ ಈ ನರಹದ ಮನೆ, ಈ ಸಮಯದಲ್ಲಿ ನಿನ್ನ ಘಾಸಿ ಮಾಡಿ ಬಿಡುವನು ನೋಡು. ಯಾರು ಗಾಸಿ ಮಾಡವರ ಸ್ವಲ್ಪ ತಾಳೆ. ಎಲ್ಲ ಈ ಬುದ್ಧಿ ಶೂನ್ಯನೇ, ಬುದ್ಧಿ ಎಲ್ಲದ ಎಲ್ಲ ಬೆಂಕವ ಮುರಿಯುವುದೇ ಅಂತ ನುಡಿಯುವ ಯಾ ಹದಮ ನೋಡಲ್ಲ ಪರಾಕ್ರಮವ. ಸೈಲೆನ್ಸ್. ನಾಡಕ ನಿಂಗಣ್ಣ ಅವರು ಘಟೋತ್ಕಚನ ಪಾತ್ರ ಮಾಡಿದಂತವರಿಗೆ ಹೋ ಕಂದ ಜನನೇ, ಈ ರಕ್ಕಸನ ಕೂಡ ಯುದ್ಧವನ್ನು ಮಾಡಬೇಡ. ಅದು ಏತಕ್ಕೆ ಮಾತೆ? ಈ ರಕ್ಕಸನು ವೀರಾದಿ ವೀರನು. ಇವನ ಗೊಡವೆ ನಮಗೆ ಏತಕ್ಕೆ ಬೇಕು? ಕಂಡೆಯ ಪುತ್ರ ಕೋಮಲ ಗಾತ್ರ. ಅಹೋ ಜನನಿ, ನಾನು ಯುದ್ಧವನ್ನು ಹೇಗೆ ಮಾಡುವನೆಂದರೆ, ಹೇಗೆ ಮಾಡಬೇಕಂದ? ಷಣ್ಮುಖನು ಹುಟ್ಟಿದ 7 ದಿನಗಳಲ್ಲಿ ತಾರಕಾಸುರನಂ ಸಂಹರಿಸಿ ದೇವಾನು ದೇವತೆಗಳಿಗೆ ಹೇಗೆ ಸಂತೋಷವನ್ನುಂಟು ಮಾಡಿದನು ಮಾತೆ. ಮಗನೇ, ಅದರಂತೆ ವಾಲಿಯ ಮಗನಾದ ಹಂಗದನು ತೊಟ್ಟಿಲಲ್ಲಿರುವ ಸಮಯದಲ್ಲಿ ರಾವಣನೆಂಬುವನನ್ನು ಹೇಳುವನು ಜನನೇ. ಕಂದ, ಬಳಿರ ಅದರಂತೆ ಈ ರಕ್ಕಸನಂ ಕೊಂದು ರಕ್ತವನ್ನು ಸೋರಿಸುವನು ಜನನೇ. ಇದಕ್ಕೆ ಮಾಡದಿರು ನೀ ಆಲೋಚನೆ. ಎಲೈ ಸುಂದರ ನಂದನ, ಎಲೈ ಭ್ರಷ್ಟ ನಂದನ, ನಿನ್ನ ಜನನ ಹೇಳಿದ ಮಾತು ಕೇಳ ಎನ್ನ ಕೂಡ ಎತ್ತಕ್ಕೆ ಬರಬೇಡ. ಅಂದರೆ ನೀನು ಮಾಡುವುದೇನಲ್ಲ ಭ್ರಷ್ಟ? ಏ ಭ್ರಷ್ಟ, ಏ ಮೂರ್ಖ, ಯುದ್ಧ ಬಂದರೆ ಈ ಅಂಗೈಯೊಳಗಿನ ಮುದ್ದೆ ಎಂದು ತಿಳಿದಿರುವೆ. ಸಹಜವಾಗಿ ತಿಳಿದಿರುವನೆಲ್ಲ ಮೂಡ. ಏ ಹದಮ, ಏ ಭ್ರಷ್ಟನೇ, ಸುಮ್ಮನೆ ನಿನ್ನ ಜನನಿ ಹೇಳಿದ ಮಾತು ಕೇಳು. ನಿನಗೆ ಪ್ರಾಣದಾನವಂ ಕೊಡುವೆನ. ಸುಮ್ಮನೆ ಹೋಗ ಮುರ್ಖ ಮಾಡಿದ್ರೆ ಎಲ್ಲ ತರ್ಕ. ಎಲ್ಲ ಈ ರಕ್ಕಸದಮ ಎನ್ನಂ ಜೀವದಾನದಿಂದ ಬಿಡುವಯ. ಸಹಜವಾಗಿ ಬಿಡುವುದಿಲ್ಲೇ ಮೂರ್ಖ. ಫಲ ಫಲ ಏನ ಬಲದ್ದೇನು? ಎಲೈ ಮೂಡ, ನಿನ್ನ ಸಾಮರ್ಥ್ಯವು ಎಷ್ಟು ಇರಬಹುದೋ ನಿನ್ನ ದೇಹವಂ ವಿಭಾಗ ಮಾಡುವ ನನ್ನಲ್ಲಿ ಕೋದಂಡವೆಂಬ ಬಾಣ ಉಂಟು. ಎನ್ನ ಕೈಯಲ್ಲಿರುವ ಗದರ್ ದಂಡವು ನಿನಗೆ ಚಿಕ್ಕದಾಗಿ ಕಾಣುವುದೇ ಹೇಗೆ? ಎಲೈ ಮೂರ್ಖ, ಎಲೈ ಭ್ರಷ್ಟ, ನಾನು ಚಿಕ್ಕವನಾದರೆ ಈಕೋ ಎನ್ನ ಕರದಲ್ಲಿರುವ ಧನಸ್ಸು ಏನಾದರೂ ಚಿಕ್ಕದಿರುವುದ ಹೇಗೆ? ಎಲೈ
ಲೈ ಭ್ರಷ್ಟ ಬಳಿರೆ ಈ ಸಮಯದಲ್ಲಿ ಎಲ್ಲ ಶರಾಂಗಳಿಗೆ ಪ್ರಾಯ ಎಂಬುವುದು ಉಕ್ಕೇರಿ ಬಂದಿರುವುದು. ತಕ್ಷಣ ಯುದ್ಧಕ್ಕೆ ನಿಲ್ಲಲೆ ಬಂಡ, ಯಮಪುರಕ್ಕೆ ಆರಿಸಿ ಬಿಡುವನು ನಿನ್ನಯ ರುಂಡ. ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೆ ಬಂಡ, ಆರಿಸಿ ಬಿಡುವನು ಹತ್ತಕ್ಕೆ ನಿನ್ನ ರುಂಡ. ಅಹೋ ಜನನಿ, ಎಷ್ಟು ಮಾತುಗಳಾಡಿದವನು ಹೇಗೆ ಬಿದ್ದಿರುವನು ನೋಡು. ಜನನಿ ಕಂದ, ಇನ್ನು ಎಲ್ಲ ತೋಳ್ ಶಕ್ತಿಯು ಹೋಗಲಿಲ್ಲ. ಬಳಿರೆ ಯುದ್ಧ ಮಾಡಬೇಕೆಂಬ ಆಸೆ ಇರಲಾಗಿ ಈ ರಣಹೇಡಿಯು ಮಾತನಾಡಿದ ಸುಮ್ಮನೆ ಹೇಗೆ ಬಿದ್ದಿರುವನು ನೋಡು. ಮಾತೇ, ಇನ್ನು ಯಾರಾದರೂ ಇದ್ದರೆ ಎನ್ನೊಡನೆ ಯುದ್ಧಕ್ಕೆ ಬರಲಿ. ಮೊದಲು ಇವನನ್ನು ಉಪಚರಿಸಿ ಎನ್ನ ತೋಳು ತಿಂಡಿ ತೀರಿಸಿಕೊಳ್ಳುವೆನು. ಜನನಿ ಸೌಖ್ಯ ಪ್ರದಾಯಿನಿ. ಎಲೈ ರಕ್ಕಸದಮ, ಈ ಸಮಯದಲ್ಲಿ ಎನ್ನ ಶರಾಂಗಳಿಗೆ ಘಾಸಿಯಾಗಿ ಈ ಭೂಮಂಡಲ ಬಿದ್ದಯ. ಕೈಲಾಗದ ರಣ ಹೇಳಿ ಇನ್ನು ಹತ್ತಕ್ಕೆ ತಡ ಮೇಲೆ ಕೇಳು. ಬಳಿರೆ ನೀನಾದರೆ ಬಿಲ್ಲು ಬಾಣವು ಮೂಡು ಭ್ರಷ್ಟ. ಥು, ಪರಮ ಪಾಪಿಷ್ಟ. ಅಯ್ಯೋ ಹರ ಅಯ್ಯೋ ಹರ ಹರ, ಈ ಕೂಸಿನ ಸಮರ್ಪಟವಂ ನಾ ಎಲ್ಲಿಯೂ ಕಾಣಲಿಲ್ಲ. ಎನ್ನ ಶರಂಗಳ ಇವನ 7 ಬಾಣಗಳಿಂದ ಖಂಡಿಸಿದನಲ್ಲ. ವೈರಿ ಎಂಬ ಎಚ್ಚರವಿಲ್ಲದೆ ಎನ್ನನ್ನು ಉಪಚರಿಸಿದನು. ಇವನಂತ ಕೊಡಗಲಿಯು ನಾ ಕಾಣೆನ ಸಾರದೆ. ಇವನಿಗೆ ತೋರಿಸುವೆ ಅನ್ನೇ ಪರಾಕ್ರಮದ ರೈತ. ಎಲೈ ಹತಮ, ನಿನ್ನ ಸಾಮರ್ಥ್ಯವು ಎಷ್ಟಿದ್ದಿತು? ಎಲ್ಲ ಸಾಮರ್ಥ್ಯವು ನಿನಗೆ ಇನ್ನು ತಿಳಿಯಲಿಲ್ಲವೆನಲೆ ಮೂಡ. ನನ್ನನ್ನು ಹೊಡೆಯಬೇಕೆಂದರೆ ಎಷ್ಟು ಯೋಚನೆ ಮಾಡಿದರೆ ಎನ್ನ ಕೈಗಳು ಈಗ ಎಳಲರವು ನೋಡು. ಭ್ರಷ್ಟ, ಮೂರ್ಖ, ಈಗ ನಿನ್ನ ನಾನು ಮೆಚ್ಚಿದೆನು. ನಾನು ಮೂರ್ಛಿತನಾಗಿ ಬಿದ್ದೆ ಎಂದು ತಿಳಿಯಬೇಡ. ಅಲೇ ಮೂರ್ಖ, ಭ್ರಷ್ಟ, ನಿನ್ನ ಕೋದಂಡವೊಮ್ಮೆನ್ನ ಗದರ್ದಂಡದಿಂದ ಮರದಡದು ಯಮನಾಲಯಕ್ಕೆ ಕಳಿಸಿ ಬಿಡುವರು ನಂದನ. ಮಾಡು ಮಾಡು ಎನ್ನ ಪಾದಕ್ಕೆ ಬಂದನ. ಧನುಜದ ಮನೆ ಜೀವದಾನದಿಂದ ಬಿಡುವಯ. ಸಹಜವಾಗಿ ಬಿಡುವನಲೇ ಭ್ರಷ್ಟ. ನಮ್ಮ ಉಭಯರ ಪೈಕಿ ಜೀವದಾನವನ್ನು ಕೊಟ್ಟವನು ನಾನು. ಯಾರು ಕೊಡುವರ ಸ್ವಲ್ಪ ತಾಳಲೇ ಮೂರ್ಖ. ಎಲೈ ಮೂರ್ಖ, ಎಲೇ ಹತಮ, ನಾನು ಸಣ್ಣವನಂದು ಲೆಕ್ಕಿಸದ ನೆಚ್ಚಿನ ಮಾತುಗಳನ್ನಾಡುವೆಯ ಭಂಡ. ಸಹಜವಾಗಿ ಹೇಳುವನಲೇ ಭ್ರಷ್ಟ. ನನಗೆ ಯುದ್ಧವೆಂದರೆ ಹಸಿದವನಿಗೆ ಮೃಷ್ಟಾನ್ನ ಫಲಿಸಿದಂತೆಂದು ತಿಳಿದಿರುವೆನೋ. ಎಲೈ ಮೂರ್ಖ, ಎಲೇ ತರುಳ, ಬುದ್ಧಿ ಇಲ್ಲದೆ ಎನ್ನೊಡನೆ ಯುದ್ಧಕ್ಕೆ ಬರುವೆಯಲ್ಲ. ಇನ್ನು ಎನ್ನ ಸಂಕಟವು ತಕ್ಕಿಲ್ಲ. ಎಲೇ ಭ್ರಷ್ಟ, ಬಳಿರೆ ಮಾತನಾಡಿದರೆ ಬಂದ ಫಲವೇನು ರಕ್ಕಸದಮ. ಮಾಡು ಎಂದವಳ ಸಂಗ್ರಾಮ. ಎಲೈ ಜಡಮತೆ ಹುಡುಗನೇ, ತರುಳನೆಂದ ಕೈ ಮಾಡಲಾರದ ಕರಣದಿಂದ ನೋಡಿದರೆ ನೇನ ದುಡುಕ ನುಡಿಗಳಿಂದ ನಡುವೆ. ಎಲೈ ಭ್ರಷ್ಟ, ಐ ಮೂರ್ಖ, ಎತ್ತ ನೋಡಿ ಈ ಧನುರ್ಬಾಣಗಳಿಂದ ನನ್ನ ಮಂಡೆಯಮ್ಮ ಹರಿದ ಬಡವನೆಲ್ಲ ಬಾರ ಸಾರಸ ನನ್ನನ್ನು ಯಮಪುರ.
ಎಲೈ ನರರಕ್ಕಸ ಕೋದಂಡ ಪರಾಕ್ರಮಿಯಾದ ಎನ್ನನ್ನು ಮೂಢನೆಂದ ಬಗಳವೆಯ ಸಹಜವಾಗಿ ಹೇಳಿನಲೇ ಭ್ರಷ್ಟ ಬಳಿರ ಗಲಿ ಹಾದರ ಕಂಡಣದೊಳ ಗಂಡುಗಲಿಯಾಗಿ ನಿಂತು ಯುದ್ಧವನ್ನು ಮಾಡು. ಚಂಡ ಪ್ರಚಂಡ ಭುಜಬಲೋರ್ ದಂಡ ನಿನ್ನ ರೊಂಡವಂ ಖಂಡ್ರಿಸಿ ಚಂಡಿನಂತೆ ನಭೋ ಮಂಡಲಕ್ಕೆಸಿದು ನಿನ್ನ ಮಾಂಸ ಖಂಡಗಳು ಇಂದು ತಂಗಳಿಗೆ ಉಣಬಡಿಸುವೆನು. ನೀನು ಕಾಣೆಯ ಎಣ್ಣೆಯ ತ್ರಾಣ ಮಾಡು ಮಾಡು ನೀ ಶಿವನ ಧ್ಯಾನ ಸರ್ರನ ಯಮಪುರಕ್ಕೆ ಹೋಗುವುದು ನಿನ್ನಯ ಪ್ರಾಣ. ಎಲೈ ನರಹದ ಮನೆ ಭ್ರಷ್ಟದ ಮನೆ ಏನ್ನ ಬೇಕರ ಕ್ರೋಧಯಂ ಕಂಡ ದಂಡ ದಂಡಾದ ಪ್ರಾಣಿಗಳ ಹಂಡಲದ ದಂಡಗಡವ ಎನ್ನಯ ಪರಾಕ್ರಮಕ್ಕೆ ಬಹಳ ದಂಡದಾರನ ಸಾಯನಿಗೆ ಭಯಗ್ರಸ್ತನಾಗಿ ಎಪ್ಪಲ್ಲಾನಕ್ಕೆ ಮೈ ಕೊಟ್ಟನು ನೋಡು. ಅಲೇ ತರುಳ ಭ್ರಷ್ಟನೇ ನಿನ್ನಂತ ತೃಣ ಸಮಾನನ ಎನಗೆ ನೀಟಾಗಿ ಯುದ್ಧವನ್ನು ತೋರುವುದಕ್ಕೆ ಸಾಟಿಯಾದಯ ಸಹಜವಾಗಿ ಆಗಿವನಲ್ಲಿ ಮೂಡ. ಅಲೇ ಹದಮ ಭ್ರಷ್ಟನೇ ಪರಾಕ್ರಮಿಯಾದ ಎನ್ನೊಳಗೆಲ್ಲ ಬಂದದಾಗದ ಗಂಡುಗಲೆ ಹಾದರ ತರ ಹರಿಸಿಕೊಂಡು ಮಾತನಾಡು. ಎಲ್ಲ ಬಾಯಿ ತಂದರೆ ನೀನು ಬಂದ ದಾರಿಯನ್ನು ನೋಡಿಕ ಬಂದ ಆಡಿಸಿ ಅಂತರಕ್ಕೆ ನಿನ್ನ ಎಲೈ ಮೂರ್ಖ, ನೀನು ಪ್ರಯೋಗಿಸಿದ ಮಾರ್ಗವನ್ನು ಮಧ್ಯ ಮಾರ್ಗದಳು ನೋಡು. ಎನ್ನ ಶಕ್ತಿಯ ಬಳಿರ ಪಕ್ಕೆಲುಬುಗಳನ್ನು ತೆಗೆದು ಈ ರಣರಂಗಕ್ಕೆ ಆಹುತಿ ಮಾಡುವುದಾದರೆ ಇನ್ನೊಂದು ಸಾರಿ ಈ ಧನಸ್ಸು ಹಿಡಿಯುವುದಿಲ್ಲಲೇ ದೈತ್ಯ ಹದಮ ಪರಾಕ್ರಮವ. ಎಲೈ ಭಂಡರೇ ಕೊಂಡಗೊಂಡಂತೆ ಒದರದರ ನೆನ್ನ ಗುಂಡಿಗೆ ಎಂ ಸಡಲವಂತೆ ಈಖೋ ಈ ಕಾರಾಗೃತ ಖಡ್ಗದಂಡಂ ಕಡದು ನೆನ್ನಂ ಕಾಲ್ ಬಿಡದು ಈ ಭೂಮಿಗೆ ಅಪ್ಪಳಿಸಿದ್ದರ ಬಹಳ ಎಂದು ರಾಯರ ಗಂಡ ಚಂಡ ಪ್ರಚಂಡ ಇರಮದರ ಮಾರ್ತಾಂಡ ಎನಗೆ ಕಾಲ್ಗಗ್ಗರೆ ಎಂದರಿಸ ಸಾರ್ಥಕವೇನು? ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೆ ಬಂಡ ಆರಿಸಿ ಬಿಡುವನಿಗಾಗಿ ನಂತರಕ್ಕೆ ನಿನ್ನೆ ರುಂಡ. ಅದೇ ಪ್ರಕಾರವಾಗಲಿ ಯುದ್ಧಕ್ಕೆ ನಿಲ್ಲಲೇ ಆದಮ. ಕಂದ, ಈ ರಕ್ಕಸನ ಕೂಡ ಯುದ್ಧವನ್ನು ಮಾಡಬೇಡವೆಂದು ಎಷ್ಟು ವಿಧವಾಗಿ ಹೇಳಿದರು. ಈ ರಕ್ಕಸನ ಕೂಡ ಯುದ್ಧವನ್ನು ಮಾಡಿ ಮಡಿದು ಹೋದೆಯ. ಎರವಾಗಿ ಹೋದೆಯ ಇರಲಾರೆ ಅಯ್ಯೋ ನಾನು ಎರವಾಗಿ ಹೋದೆಯ. ಅಯ್ಯೋ ಕಂದ,
ಎರವಾಗಿ ಪೋದೆಯ ಇರಲಾರೆ ಅಯ್ಯೋ ನಾನು ಎರವಾಗಿ ಪೋದೆಯ ಅಯ್ಯೋ ಮಗನೇ, ಈ ರಕ್ಕಸನಗೂಡ ಯುದ್ಧವನ್ನು ಮಾಡಬೇಡವೆಂದು ಎಷ್ಟು ವಿಧವಾಗಿ ಹೇಳಿದರು. ಎನ್ನ ಮಾತನ್ನು ಕೇಳದೆ ಈ ರಕ್ಕಸನಗೂಡ ಯುದ್ಧವನ್ನು ಮಾಡಿ ಮಡಿದು ಪೋದೆಯ. ಅಯ್ಯೋ ಶಿವ, ಧರ್ಮರಾಜ, ಭೀಮಸೇನ, ಪಾರ್ಥ, ನಮ್ಮ ಕಷ್ಟಕ್ಕೆ ಒಬ್ಬರಾದರೂ ದಿಕ್ಕಿಲ್ಲದಂತೆ ಆದರಲ್ಲ. ಇದಕ್ಕೆ ಗತಿಯೇನು ಮಾಡಲಿ ದೇವ ದೀನಬಾಂಧವ. ಅಹೋ ಜನನಿ, ನೀನು ದಾರು ನನ್ನಿಂದ ಹಸು ಬಳೆದು ಹೊಸದಗೆ ಬಿದ್ದ ಈ ಹಸುಗೂಸು ನಿನಗೆ ನಗಬೇಕಾ? ಅಹೋ ಅಮ್ಮಯ್ಯ, ಇವನ ಅತಿಶಯಗಳು ನನ್ನದು ಈ ಭೂಮಿಯ ಮೇಲೆ ಬಿದ್ದು ಹೊರಲಾಡುತ್ತ ದುಃಖ ಪಡುವುದೇ ತಕ್ಕೆ ಮಾತ. ಧರ್ಮಜ, ಭೀಮ, ಅರ್ಜುನನೆಂದು ನೆನೆಸುವುದೇ ತಕ್ಕೆ. ನನ್ನ ಮನಸ್ಸು ಬಹಳ ಚಂಚಲವಾಯಿತು. ಪಾಂಡವರ ನಿನಗೆ ನಾಗಬೇಕು. ಈ ವಾರ್ತೆಯ ಒಂದುಳಿಯದ ಎನ್ನ ಮುಂದೆ ಜಾಗ್ರತೆಯಿಂದ ಬೇಳಮ್ಮ ಜನನೇ ಲೋಕ ಪ್ರಧಾನಿ. ಎಲ್ಲೋ ರಕ್ಕಸದ ಮನೆ, ಅಹೋ ಮಾತೆ, ನಾನು ದಾರಾದರ ಗೋಷ್ಠಿ ನಿನಗೆ ತೆಕ್ಕಿಬೇಕು. ನೀನು ಮಹಾಘಾತಕನು, ನಮ್ಮ ಸಮೀಪಕ್ಕೆ ಬರಬೇಡ. ಅಯ್ಯೋ ಧರ್ಮರಾಜ, ಭೀಮಸೇನ, ಪಾರ್ಥ, ನಮ್ಮ ಕಷ್ಟಕ್ಕೆ ಒಬ್ಬರಾದರೂ ದಿಕ್ಕಿಲ್ಲದಂತೆ ಆದರಲ್ಲ. ಇದಕ್ಕೆ ಗತಿಯೇನು ಮಾಡಲಿ ದೇವ ದೀನಬಾಂಧವ. ಅಹೋ ತಾಯೇ, ಪೂರ್ವದ ಕಥ ಇಂದೇನು ಪ್ರಯೋಜನ ಮಾತೆ? ಅಹೋ ಅಮ್ಮಯ್ಯ, ನನಗೆ ಕಳವಳಗೊಂಡು ಹಾದರ ಪಟ್ಟ ನನ್ನ ಮನಸ್ಸು ತಡೆಯಲಾರದ ಸಾಕ್ಷಾತ್ ದಶವನ ಸಾಕ್ಷಿಯಾಗಿ ನಿನ್ನ ಸಂಗತಿ ಒಂದುಳಿಯದ ಎನ್ನ ಮುಂದೆ ಜಾಗ್ರತೆಯಿಂದ ಬೇಳಮ್ಮ ಮಾತೆ ಲೋಕ ಪ್ರಖ್ಯಾತ. ಓಹೋ ಅಪ್ಪಯ್ಯ, ಅಹೋ ಮಾತೆ, ಇಷ್ಟು ವಿಚಾರ ಮಾಡುವುದಕ್ಕೆ ನೀನು ದಾರು, ನಿನ್ನ ಹೆಸರೇನು? ಕಂಡೆಯ ಪುತ್ರ ಕೋಮಲಗಾತ್ರ. ಅಹೋ ಮಾತೆ, ಧರ್ಮ ಗೋಪಾಲಕರನ್ನು ನೆನೆಸಿದ ಕಾರಣವೇನು? ಅವರು ನಿನಗೆ ಏನಾಗಬೇಕು? ಅಹೋ ಅಮ್ಮಯ್ಯ, ಆ ವಾರ್ತೆಯ ಒಂದುಳಿಯದ ಎನ್ನ ಮುಂದೆ ಜಾಗ್ರತೆಯಿಂದ ಬೇಳಮ್ಮ ಮಾತೆ ಲೋಕ ಪ್ರಖ್ಯಾತ. ನೀ ಆಲಿಸೆನ್ನ ನುಡಿಯ, ನಾ ಹೇಳುವೆ ಸರ್ವ ವಿಷಯ. ನೀ ಆಲಿಸೆನ್ನ ನುಡಿಯ, ನೀ ಆಲಿಸೆನ್ನ ನುಡಿಯ, ನಾ ಹೇಳುವೆ ಸರ್ವ ವಿಷಯ. ನೀ ಆಲಿಸೆನ್ನ ನುಡಿಯ, ಧರ್ಮರಾಜ ಭೀಮಸೇನ ಅವರೆನಗೆ ಮಾವನವರು. ಧರ್ಮರಾಜ ಭೀಮಸೇನ ಅವರೆನಗೆ ಮಾವನವರು. ಅರ್ಜುನನೇ ಎನ್ನ ಪ್ರಿಯನು, ಅಭಿಮನ್ಯು ಎನ್ನ ಸುತನು. ಅರ್ಜುನನೇ ಎನ್ನ ಪ್ರಿಯನು, ಅಭಿಮನ್ಯು ಎನ್ನ ಸುತನು. ನೀ ಆಲಿಸೆನ್ನ ನುಡಿಯ, ನಾ ಹೇಳುವೆ ಸರ್ವ ವಿಷಯ. ನೀ ಆಲಿಸೆನ್ನ ನುಡಿಯ. ಎಲ್ಲೋ ರಕ್ಕಸದ ಮನೆ, ಅಹೋ ಮಾತೆ, ಧರ್ಮರಾಜ ಭೀಮಸೇನ ಎನಗೆ ಮಾವನವರಾಗಬೇಕು. ಪಾರ್ಥನು ಎನಗೆ ಪತಿಯಾಗಬೇಕು. ಇಲ್ಲಿ ಬಿದ್ದಿರುವೆ ಈ ಶಿಶುವು ಎನಗೆ ಮಗನಾಗಬೇಕು. ಕಂಡೆಯ ರಕ್ಕಸದ ಮನೆ. ಅಯ್ಯೋ ಶಿವ ಶಿವ, ಇದಂತ ದ್ರೋಹ ಬಂದೊದಗಿತೋ ನಾ ಕಾಣೆನು. ಇಂಥ ದ್ರೋಹಕ್ಕೆ ನಾನು ಪ್ರಾಣ ಕಳೆದುಕೊಳ್ಳುವೆನು. ಇದಕ್ಕೆ ಪ್ರಾಯಶ್ಚಿತ್ತವೇ ಸರಿ. ಅಯ್ಯೋ ಶ್ರೀಹರಿ ಭಕ್ತೋದ್ಧಾರಿ, ಅಮ್ಮ ಜನನಿ, ನಿಮ್ಮ ವಾರ್ತೆಯು ಸ್ವಲ್ಪವಾದರೂ ತಿಳಿಯದೆ ತಮ್ಮನಾದ ಅಭಿಮಾನ್ಯವಿನ ಮುಖವನ್ನು ನೋಡದೆ ಈ ಲೋಕದೊಳಗೆ ಅಪಕೀರ್ತಿಗೆ ಪಾತ್ರನಾದನೆ. ಅಮ್ಮ ತಾಯೇ, ನೀನೇ ಎನ್ನಂ ಕಾಯೇ. ಓಹೋ ಪುತ್ರ, ಅಹೋ ಮಾತೆ, ನಮ್ಮ ಕರ್ಮಕ್ಕೆ ದಾರಿಯನ್ನು ಮಾಡುವುದು. ಕಂಡೆಯ ಪುತ್ರ ಕೋಮಲಗಾತ್ರ.
ಅಯ್ಯೋ ಮದನ ಕೋಟಿ ಸುಂದರನಾದ ಸಹೋದರನೇ, ನಿನ್ನ ಹಂದವಾದ ಈ ಮುಖಹರವಿಂದವು ಕಂದಿ ಕುಂದಿ ಕಪ್ಪಾಗಿ ಈ ಭೂಮಿಯ ಮೇಲೆ ಮಲಗಿದೆಯಾ? ಅನುಜ, ಒಂದು ಮಾತನ್ನಾದರೂ ಆಡಬಾರದೆ ಪಾರ್ಥನ ತನಯ. ಅಯ್ಯೋ, ನಿನ್ನ ಕೋಮಲವಾದ ಶರೀರವು ಎನ್ನ ಭೀಕರ ಬಾಣಗಳಿಂದ ನೋಯಿಸಿದನೆ. ಈ ವಾರ್ತೆಯು ಕೇಳಿ ಎನ್ನ ಜನಕರು ಏನೆಂದುಕೊಳ್ಳುವರು ಏನು? ನಿನ್ನಂಪಡದ ಜನನಿಯಾದ ಸುಭದ್ರಾದೇವಿಯು ಈ ಭೂಮಿಯ ಮೇಲೆ ಬಿದ್ದು ಹೊರಲಾಡುತ್ತ ಕಡೆ ದುಃಖ ಪಡುವುದನ್ನು ನೋಡಿ ಈ ಲೋಕನಿಂದನಿಗೆ ಗುರಿಯಾದನೆ. ಅಯ್ಯೋ ಶಂಭು ಶಂಕರ ಗಿರಿಜಾವರ ಪರಮೇಶ್ವರ. ಅಹೋ ಜನನಿ, ಮಗನೇ, ಎನ್ನಗೊಂದು ಯೋಚನೆ ತೋರುವುದು. ಅದು ಏನು ಪುತ್ರ? ಅದೇನೆಂದರೆ, ಅಮರಾವತಿ ಪರದಲ್ಲ ಸಪ್ತರಸ ಮನಗಳಿರವರ ಅವರೊಡನೆ ನಮ್ಮ ತಾತನಾದ ಎಂದ್ರನವನ 2.5 ಪೌಂಡ್ರೀಕ ಕಾರುಕೋಟಗಳು ಇವರೇ ಮುಖ್ಯವಾದ ಜನರವರು. ಅಹೋ ಅಮ್ಮಯ್ಯ ಕಂದ, ಮತ್ತು ಪಾತಾಳ ಲೋಕದಲ್ಲಿ ಬಲರಾಜನ ಪಟ್ಟಣ ಹೊಂದಿರುವುದು. ನಾನು ಪಾತಾಳ ಲೋಕಕ್ಕೆ ಹೋಗಿ ಬಲರಾಜನ ಕೂಡ ಯುದ್ಧವನ್ನು ಮಾಡಿ ಅದನ್ನು ಸಂಜೀವನ ಮಣಿಯಂ ತರುವನ. ನಾನು ಹೋಗಿ ಬರುವ ಪರ್ಯಾಂತರ ನೀನು ತಮ್ಮನ ಬಳಿಯೇ ಕಾದುಕೊಂಡಿರಬೇಕು. ಅಹೋ ಮಾತೆ, ಮಗನೇ, ಜಾಗ್ರತೆಯಿಂದ ಹೋಗಿ ಬರುತ್ತೇನೆ ಮಾತೆ, ಬಿಟ್ಟು ಬಿಡು ಎನ್ನ ಚಿಂತೆ. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲಗಾತ್ರ. ಅಯ್ಯೋ ಶಿವ, ಪಾತಾಳ ಲೋಕಕ್ಕೆ ಹೋದ ಘಟೋದ್ಗಜನು ಇನ್ನೂ ಬರಲಿಲ್ಲವಲ್ಲ. ಇದಕ್ಕೆ ಗತಿಯೇನು ಮಾಡಲಿ ದೇವ ದೀನ ಬಾಂಧವ. ಅಹೋ ಜನನಿ, ನೀನು ದುಃಖ ಪಡಬೇಡ. ಏಗೋ ತಂದಿರವನು ಸಂಜೀವದ ಮಣಿಯಂ. ಅಹೋ ಮಾತೆ, ಸೋಮನೆ ಕೊಡು ಎಂದರೆ ಎಂದಿಗೂ ಕೊಡಲಾರನೆಂದು ಹೇಳಿದನು. ರಾಜನ ಕೂಡ ಯುದ್ಧವನ್ನು ಮಾಡು, ಆತನ ನನ್ನ ಕದನದಲ್ಲಿ ಜಯಿಸಿ ಈ ಸಂಜೀವನ ಮನೆಯನ್ನು ತಂದಿರವನು ಮಾತೆ ಲೋಕ ಪ್ರಖ್ಯಾತ. ಅಪ್ಪ ಮಗನೇ, ಅಹೋ ಮಾತೆ, ನೀನು ಹೋದ ಸಮಯಕ್ಕೆ ಸರಿಯಾಗಿ ಬರಲಿಲ್ಲವೆಂದು ಅಕ್ಕಯಳು ನಿನ್ನನ್ನು ಹುಡುಕುತ್ತಾ ಹೋದಳು. ಮಾರ್ಗ ತಪ್ಪಿತೇನು ಪುತ್ರ ಕೋಮಲಗಾತ್ರ. ಅಹೋ ಜನನಿ, ನೀನು ಚಿಂತೆಯು ಮಾಡಬೇಡ. ಅಹೋ ಅಮ್ಮಯ್ಯ ಕಂದ, ಸಕಲ ದೇಶದ ಪರಾಕ್ರಮಿಗಳೆಲ್ಲ ಎನಗೊಂದು ಸಮಾನರಾಗಿ ಕಾಣುವರು ಮತ್ತೆ. ಅಹೋ ಜನನಿ, ಸರ್ವ ವಿಷಯದಲ್ಲಿ ಶ್ರೀ ಶಿವಶರಣ ಮಲ್ಲಪ್ಪ ತಾತನವರ ಆಶೀರ್ವಾದ ಇರುವುದು. ಜಾಗ್ರತೆಯಿಂದ ತಮ್ಮನ ಎದೆ ಮೇಲೆ ಈ ಸಂಜೀವನ ಮನೆಯನ್ನಿಟ್ಟು ನಮ್ಮ ಊರ ಗ್ರಾಮ ದೇವತೆಯಾದ ಸುಂಕಮ್ಮ ದೇವಿಯ ದಾನ ಮಾಡು ಮಾತೆ ಲೋಕ ಪ್ರಖ್ಯಾತೆ. ದೇವಾ ಮಹಾದೇವಾ, ದೇವಾ ಮಹಾದೇವಾ, ನೀಡು ದಯಾ ಭಾವ.
ಸರಿಯಾಗಿ ನಿಲ್ಲು, ನಿನ್ನ ಶರೀರ ಮಂಕುಟ್ಟಿ ಪ್ರಾಣ ನಷ್ಟಗೊಳಿಸುವೆ. ಇನ್ನು ಎನ್ನ ಸಂಕಟ ತಗ್ಗದು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೆ ಭ್ರಷ್ಟ. ಇಲ್ಲಿಗೆ ಮುಗಿಯಿತು ನಿನ್ನಯ ಅದೃಷ್ಟ. ಓಹೋ ಕಂದ, ಮಾತೆ ನಿನ್ನ ಕೋಪವನ್ನು ಸೈರಿಸು, ಜಯಿಸಿರಿಸು. ಅದು ಏತಕ್ಕೆ ಜನನೇ? ಈತನನ್ನು ದಾರಿಂದ ತಿಳಿದಿರುವಿ. ದಾರು ಮಾತೆ, ಈತನು ಭೀಮನಂದನನು. ಈತನು ನಿನಗೆ ಅಣ್ಣನಾಗಬೇಕು. ಗಂಡೆಯ ಪುತ್ರ ಕೋಮಲಗಾತ್ರ. ಅಣ್ಣ ಭೀಮನಂದನ, ಮಂದಮತೆಯಿಂದ ಮಾಡಿದ ಎನ್ನ ಅಪರಾಧಗಳನ್ನು ಕ್ಷಮಿಸ ನಿನ್ನ ಪಾದಕ್ಕೆ ವಂದಿಸವನು ಭೀಮನಂದನ. ಮಾಡುವೆನು ನಿನ್ನ ಪಾದಕ್ಕೆ ವಂದನ. ತಮ್ಮ ಪಾರ್ಥನಂದನ ಶುಭವಾಗಲ ಮೇಲೆ ಕೇಳು. ಅಹೋ ತಾಯೇ, ಅಹೋ ತಾಯೇ ಕಂದ, ತಮ್ಮನಾದ ಅಭಿಮಾನ್ಯವನ್ನೊಡನೆ ಕಾನನ ವಂಶೇರಿಕೊಂಡು ಕಷ್ಟಪಡುವುದಕ್ಕೆ ಧಾರಕ ನಗರವನ್ನು ಬಿಟ್ಟು ಬಂದ ಕಾರಣವೇನು? ಅಹೋ ಅಮ್ಮಯ್ಯ, ತನಯ ದ್ವಾರಕ ನಗರದಲ್ಲ ಶ್ರೀಕೃಷ್ಣ ಬಲರಾಮರ ಜಯಮದಂದಿರವರ ಅಥವಾ ಅವರೇನಾದರೂ ನಿನ್ನನ್ನು ನಿಂದಿಸಿ ಕುಂದಿಸಿ ಕಳಿಸಿರುವರು? ಅಹೋ ಮಾತೆ, ಮಗನೇ, ಮಗುವೆ, ತವರ ಮನೆಯಲ್ಲ ಸ್ವಭಾವಂ ತೋರದ ಈ ವನವಂ ಸೇರಿಕೊಂಡು ಕಷ್ಟಪಡುವುದಕ್ಕೆ ಮಾತೆ ಲೋಕ ಪ್ರಖ್ಯಾತ. ಕಂದ, ಅಹೋ ಮಾತೆ, ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ? ಅದೇನು ಮಾತೆ? ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ ಜಗದಿ ಮಹಾಶೂರನೇನೆ ವೀರಘಟೋತ್ಕಜನೇ. ಮಗನೇ ಮಗನೇ ವೀರಘಟೋತ್ಕಜನೇ. ಮಗನೇ ಜಗದಿ ಮಹಾಶೂರನೇನೆ ವೀರಘಟೋತ್ಕಜನೇ. ಮಗನೇ ವೀರಘಟೋತ್ಕಜನೇ. ಕಥಾ ಅಹೋ ಮಾತೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಎನ್ನಯ ಬಾಳಿಗೆ ಮೋಸವಗೈದನು ಹಲದೊರನೆಂಬವನು. ಅಣ್ಣನು ಹಲದೊರನೆಂಬವನು. ಚೆನ್ನಾಗಿ ಕೇಳು. ಎನ್ನಯ ಬಾಳಿಗೆ ಮೋಸವಗೈದನು ಹಲದೊರನೆಂಬವನು. ಅಣ್ಣನು ಹಲದೊರನೆಂಬವನು. ಬಡವರೆಂದು ನಮ್ಮ ನಿಂದೆ ಕೈದನು. ಬಡವರೆಂದು ನಮ್ಮ ನಿಂದೆ ಕೈದನು. ಮನೆಯನ್ನು ಬಿಡಿಸಿದನು, ನಮ್ಮನು ಹಿಡಿದು ನೋಡಿದನು. ಎನ್ನನು ಮನೆಯನ್ನು ಬಿಡಿಸಿದನು, ಎನ್ನನು ಹಿಡಿದು ನೋಡಿದನು. ಎನ್ನನು ಹಿಡಿದು ನೋಡಿದನು. ಮಗನೇ ಜಗದಿ ಮಹಾಶೂರನೇನೆ ವೀರಘಟೋತ್ಕಜನೇ. ಮಗನೇ ವೀರಘಟೋತ್ಕಜನೇ. ಮಗನೇ ಕಂದ, ಅಹೋ ಮಮ್ಮಯ್ಯ, ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ? ಹಾಗೇನು ಚೆನ್ನಾಗಿ ಹೇಳು ಮಾತೆ. ಅಣ್ಣನಾದ ಬಲರಾಮನು ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಆಣೆ ಪ್ರಮಾಣವನ್ನು ಮಾಡಿ, ಈಗ ಕೌರವನ ಮಗನಾದ ಲಕ್ಷ್ಮಣನಿಗೆ ಕೊಡುವೆನೆಂದು ಆಡಬಾರದ ಮಾತುಗಳನ್ನಾಡಿ ನಮ್ಮನ್ನು ಮನೆಯಿಂದ ಹೊರದಬ್ಬಿದನು ಪುತ್ರ. ಈಗಾಯಿತು ವಿಧಿಯ ವಿಚಿತ್ರ. ಅಹೋ ಮಾತೆ, ಕಂದ, ಆದಮನಾದ ಬಲರಾಮನ ವೇರ ಮಾತ ಎಂದರೆಯದ ನಿನ್ನನ್ನು ಈ ರೀತಿ ಧಿಕ್ಕಾರ ಮಾಡಿ ಕಳಿಸಿದನೆ. ಹೌದು ಕಂದ. ಅಹೋ ಮಾತೆ, ಮಗನೇ ಆದಮರಾದ ಕೌರವರಿಗೆ ತನ್ನ ಮಗಳನ್ನು ಕೊಡುವನೆಂದು ಮಾತು ಕೊಟ್ಟನೆ. ಕಂದ, ಒಳ್ಳೆಯದು ಇರಲೇ. ಅಹೋ ಮಾತೆ, ಮಗನೇ ನೀನು ಚಿಂತೆ ಎಂಬಿಡು ಸಂತೋಷವೆಂಪಡು, ನಾನು ಇರಲಿಕ್ಕೆ ನಿನಗೆ ಬಂದ ಸಂದೇಹವೇನು? ಅಹೋ ಮಾತೆ, ಕಂದ, ನಮ್ಮ ಮಂದಿರದಲ್ಲಿ ನೀನು ಸೌಖ್ಯದಿಂದರು ಈ ಕ್ಷಣವ ಧಾರಕ ನಗರ ವಂಪಕ್ಕು ಹಡ್ಡ ಬಂದವರ ಗಣ್ಣುಗೊಡ್ಡಗಳನ್ನು ಗೆದ್ದ ಒಡಬಡದ ಬಲರಾಮನ ಪತ್ರಿಯಾದ ಸಿಜರೇಗಿ ಎಂತಂದು ಅದೇ ಮುಹೂರ್ತದಲ್ಲಿ ತಮ್ಮನಾದ ಅಭಿಮಾನ್ಯವನ್ನು ವಿವಾಹ ಮಾಡಿದವನು ಬಲದ
ನಿನಗೆ ವಾರನೊಂದು ಹೆಸರಿನ ನೇತಕ್ಕೆ ಮಾತ್ರ ಅಪ್ಪನ ಕೊಡು ಜಾಗ್ರತೆ. ತೋರುನಿ ಶೌರ್ಯ ವೈರಿನಿ ಕರವ ನಾಚಿಕೊಳ್ಳಿಸು ತನಯ ನಾಚಿಕೊಳ್ಳಿಸು ತನಯ. ಚೆನ್ನಾಗಿ ಕೇಳು. ಓ ಮತ್ತೆ ಅದೇ ಚೆನ್ನಾಗಿ ಹೇಳು. ತೋರುನಿ ಶೌರ್ಯ ವೈರಿನಿ ಕರವ ನಾಚಿಕೊಳ್ಳಿಸು ತನಯ ವೈರಿಗಳ ನಾಚಿಕೊಳ್ಳಿಸು ತನಯ. ಆರಾತಲದಿ ನಿನ್ನ ಕೀರ್ತಿ ಬೆಳಗಲಿ ಆರಾತಲದಿ ನಿನ್ನ ಕೀರ್ತಿ ಬೆಳಗಲಿ. ಹೋಗಿ ಬಾರೋ ಮಗನೇ ನೀನು ಹೋಗಿ ಬಾರೋ ಮಗನೇ ನೀನು ಹೋಗಿ ಬಾರೋ ಮಗನೇ ನೀನು ಹೋಗಿ ಬಾರೋ ಮಗನೇ ಮಗನೇ ಸಗಲಿ ಮೀರಗಟೋ ಗಜನೆ ಮಗನೇ ಮೀರಗಟೋ ಗಜನೆ ಮಗನೇ. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲಗಾತ್ರ. ಮಗನೇ ಓ ಮಾತೆ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆನು. ಆ ಪೀಠವನ್ನು ಅಲಂಕರಿಸಿ ನಿಶ್ಚದಂತಾಗಲಿ ಮಾತೆ. ಗಳದ ಏಸು ದಿನ ಮಧುರವಾಗಲಿ ನನ್ನೊಲುಮೆ ಈ ಮನೆಯ ನಂದ ದೀಪವಾಗಲಿ. ಅನುರಾಗದ ರಾಗಮಾಲೆ ನಿನ್ನದಾಗಲಿ ಅಪಸರದ ಛಾಯೆಯೆಂದು ಕಾಣದಾಗಲಿ. ಮಂಗಳದ ಏಸು ದಿನ ಮಧುರವಾಗಲಿ ನಿನ್ನೊಲುಮೆ ಈ ಮನೆಯ ನಂದ ದೀಪವ. ಅಹೋ ಮಾತೆ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗಿರುವೆನು. ನಿನ್ನಿಷ್ಟದಂತ ಆಗಲಿ ಮಾತೆ. ಜಾಗೃತಿಯಿಂದ ಹೋಗಿ ಬಾ ಪುತ್ರ ಕೋಮಲಗಾತ್ರ. ಇದೇ ಪ್ರಕಾರವಾಗಿ ಹೋಗಿ ಬರುತ್ತೇನೆ ಮಾತೆ. ಅಪ್ಪನ ಕೊಡು ಜಾಗ್ರತೆ. ದುರ್ಯೋಧನ, ಕರ್ಣ, ಬಲರಾಮ, ಬಳು ಬಳು ರೇ ಎಲೈ ಸಾರದೆ ಭೂಪತಿ, ನಮ್ಮ ಜನನೆಯಾದ ಸುಭದ್ರಾ ದೇವಯ ಆಗ್ನೆಯಾಯಿತು. ಏ ಕ್ಷಣವತಾರಕ ನಗರವಂಪಕ್ಕ ನನ್ನ ಮಾಯೋಪಾಯದಿಂದ ಇದರೇಗೆ ಎಂದೊಂದು ಬಾಪು ಬಾಪುರೇ ಹಿಂಡು ರಾಯರ ಗಂಡಾರ ನರ್ದಂಡ ಎದುರು ಬಂದವರ ಹಲ್ಲು ಮುರಿಯುವ ಜಗಜಗು ನರ್ದಂಡ. ಈ ಘಟದ್ಗಜರಿಗೆ ಈಡಾರಲ್ಲವೆಂದು ಜಯಬೇರಿಯನ್ನು ನಡೆಸಲೇ ಸಾರದು ಓಡಿಸಿ ಜಯಬೇರಿ ಸಾರದು. ಅದೇ ಪ್ರಕಾರವಾಗಲಿ. ಬಲರಾಮ, ಬಲರಾಮ, ದುರ್ಯೋಧನ, ಕರ್ಣ. ಈ ಸಾರಥಿ ಅಧಿಕ ಸಂಭ್ರಮದಿಂದ ವಿವಾಹಕ್ಕೆ ಬಂದ ಕೌರವರನ್ನು ಎದುರುಗೊಂಡ ಮಂಗಳ ವಾದ್ಯದಿಂದ ಕರೆತಂದ ಬೆಳೆದ ಮನೆಯೊಳ ಬೆಳವಂತವನಾಗು ಸಾರದೆ ಓಡಿಸಿ ಜಯಬೇರಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ದೇವ. ಸಿದ್ಧ, ಸಜ್ಜಂ, ಸಜ್ಜಂ.
ಬಳಬತನೆ ಆಹೋ ಕಲಿಕರ್ಣನೇ ಬಳಿ ಬಳಿರಿಯ ಎಲೈ ಸಾರಥಿ ಭೂಪತಿ ಈ ದ್ವಾರಕಾವತಿಯ ಶೃಂಗಾರವನ್ನು ನೋಡಿದೆಯಾ? ನೋಡಿದರ ದೇವ. ಎತ್ತ ನೋಡಿದರು ಹಸಿರು ತೋರಣಗಳು, ಎಲ್ಲಿ ಕೇಳಿದರು ಮಂಗಳ ವಾದ್ಯಗಳು, ಕೇಳುವುದಕ್ಕೆ ಇಂಪಾಗಿ ತೋರುವುದು. ಅಷ್ಟೈಶ್ವರ್ಯದಿಂದ ಶೋಭಿಸುವ ಈ ಬಲದೇವರ ಮಗಳಾದ ಶಶಿರೇಖೆಯು ಎನ್ನ ಲಕ್ಷಣ ಕುಮಾರನಿಗೆ ದೊರೆಯಬೇಕಾದರೆ ಅವನ ಪುಣ್ಯವು ಎಷ್ಟಿರಬೇಕು ಇರಲಿ. ಹೌದು ದೇವ. ಬೇಗನೆ ಮುಂದಿನ ಕಾರ್ಯವನ್ನು ಮಾಡುವುದೇ ಒಳಿತು ಕಂಡಿಯ ಸಾರದೆ. ಓದೇ ಜಾಗೃತೆ. ಅದೇ ಪ್ರಕಾರವಾಗಲಿ ದೇವ. ಅಹೋ ಅಧಿಕ ಬಲಶಾಲಿಯಾದ ಬಲರಾಮನೇ, ಅಹೋ ದುರ್ಯೋಧನ, ಸೈನ್ಯ ಸಮೇತದಿಂದ ಸರ್ವರು ಲಗ್ನಕ್ಕೆ ಬಂದಿರುವವ, ಮುಂದೆ ಜರುಗುವ ಲಗ್ನದ ಕಾರ್ಯದಲ್ಲಿ ಕೇಡುಗಳು ಬರದಂತೆ ಶೀಘ್ರವಾಗಿ ನೋಡಿಕೊ ಬಲಭದ್ರನೇ, ಅತಿ ಬೇಗನೆ. ಅಹೋ ಯಾದವೇಂದ್ರನಾದ ಬಲಭದ್ರನೇ, ಆಹೋ ಕಲಿಕರ್ಣನೇ, ನಡೆಸಿಕೊಡಬೇಕಾದ ಕಾರ್ಯವನ್ನು ಶೀಘ್ರವಾಗಿ ನಡೆಸಿಕೊಡು ಬಲರಾಮನೇ, ಅದೇ ಬಲ ನಿಮಿತ್ತನೆ. ಘಟೋತ್ ಬಳುರೇ ಎಲೈ ಸಾರದೆ ಭೂಪತಿ ಎತ್ತ ನೋಡ. ಈ ದ್ವಾರಕ ನಗರದ ಶೃಂಗಾರವಂ ನೋಡಿದೆಯಾ? ನೋಡಿದಲು ದೇವ. ಎಲ್ಲಾ ಸಾರದೆ ಭೂಪತಿ ಎತ್ತ ನೋಡ. ನೋಡಿದಲು ದೇವ. ಇಲ್ಲಿ ಕಾಣುವುದು ರಾಮನ ಬಂಟನಾದ ಹನುಮನ ಮಂದಿರವು. ಎಲ್ಲಾ ಸಾರದೆ ಭೂಪತಿ ಮುಂಚಿತವಾಗಿ ಆತನಿಗೆ ವಂದನೆಯಂ ಮಾಡುವೆನು. ನಮೋ ನಮೋ ರಾಮನ ಬಂಟ ಹನುಮ, ನಿನ್ನ ಮಹಿಮೆ ಕೊಂಡಾಡದವರ. ಅಹೋ ದ್ವಾರಕಪುರದ ಹನುಮನೇ, ನಿರ್ಲಕ್ಷಿಸದ ಎನ್ನ ಮೇಲೆ ದಯ ಮಾಡುದೇವ, ನಾನು ಬಂದ ಕಾರ್ಯವು ಕೈಗೂಡಿಸಿ ಮಹಾದೇವ. ಬಹಳರೇ ಎಲೈ ಸಾರದೆ ಹೋಗಲ ಬಲರಾಮನ ಮಂದಿರದಲ್ಲ ದುರ್ಯೋಧನ, ಕರ್ಣ, ಶಕುನಿ ಮೊದಲಾದವರ ತಮ್ಮ ತಮ್ಮ ಪುತ್ರ ಮಿತ್ರ ಬಂಧು ಬಾಂಧವರ ಸಮೇತರಾಗಿ ಬಂದಿರವರು ನೋಡು. ನೋಡಿದಲು ದೇವ. ಎಲ್ಲಾ ಸಾರದೆ ಭೂಪತಿ ತನಗಾಗುವ ದುರ್ಲಕ್ಷಣಗಳು ಲಕ್ಷಣ ಬೆಳೆದ ಮಕ್ಷಣನಂತ ಅವಲಕ್ಷಣಗೇಡಿಯಾದ ಲಕ್ಷಣ ನಂಬವದ ಮಗನು ಇವನೇ 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 ನೋಡು. ನೋಡಿದಲು ದೇವ. ಎಲ್ಲಾ ಸಾರದೆ ಭೂಪತಿ ಇವನ ಕಥೆ ಆಮೇಲೆ ಹೇಳುವೆನು. ಆಗಲಿ ದೇವ. ಎಲ್ಲ ಮಾಯೋಪಾಯದಿಂದ ಶಿಶುರೇಖೆಯ ಹಂತಪುರಂ ಸೇರುವರು ಸಾರದೆ ಓಡಿಸಿ ಜಾಗೃತ. ಅದೇ ಪ್ರಕಾರವಾಗಲಿ ದೇವ. ಎಲ್ಲ ಸಾರದೆ ಭೂಪತಿ ಎತ್ತ ನೋಡ. ನೋಡಿದಲು ದೇವ. ಇಲ್ಲಿ ಕಾಣುವುದು ಶಿಶುರೇಖೆಯ ಅರಮನೆಯಾಗಿರಬಹುದು. ಹೌದು ದೇವ. ಎಲ್ಲವಾಯಿತೆಂದರೆ ಎಷ್ಟು ಚಿತ್ರಗಳಿಂದ ಇರಲಾರದು. ಎಲ್ಲ ಸಾರದೆ ಭೂಪತಿ ಎತ್ತ ನೋಡಿದರ ಮತ್ತು ರತ್ನಗಳಿಂದ ನವರತ್ನ ಯುಕ್ತವಾದ ಹಂಸ ತುಲಕದ ತಲುಪದ ಮೇಲೆ ಕುಳಿತಿರುವ ಈ ಶಿಶುರೇಖೆಯ ವರ್ಣನೆ ಮಾಡಬೇಕಾದರೆ ಸಾಕ್ಷಾತ್ ಸೃಷ್ಟಿಕರ್ತನಾದ ಶಾರದಾಪದ ಬ್ರಹ್ಮನಿಗೂ ಅಸಾಧ್ಯ. ಸಾರದೆ ಭೂಪತಿ ಎಂಥ ರೂಪ ಲಾವಣ್ಯದಿಂದಿರುವ ಈ ಶಿಶುರೇಖೆಯು ಎನ್ನ ತಮ್ಮನಾದ ಈ ಅಭಿಮಾನ್ಯವನಿಗೆ ಸರಿಯಾದ ಜೋಡಿಯಲ್ಲದೆ. ಹೌದು ದೇವ. ಈ ಭ್ರಷ್ಟ ಲಕ್ಷಣನಿಗೆ ವರ್ಣವಾಗಬಲ್ಲದೆ. ಆಗುವುದಿಲ್ಲ ದೇವ. ಸಾರದೆ ಭೂಪತಿ ಎಲ್ಲ ಸಾರದೆ ಭೂಪತಿ ಈಗ ನೋಡ ಎನ್ನ ಮಾಯೋಪಾಯದಿಂದ ಶಿಶುರೇಖೆಯ ಎತ್ತರ ಭಾಗದಂತೆ ಮಾಡ ಈ ಸ್ವಲ್ಪ ಸಮೇತವಾಗಿ ಎತ್ತಿಕೊಂಡು ಹೋಗಿ ಸುಭದ್ರ ಅಭಿಮಾನ್ಯವನ ಮುಂದೆ ನಿಲ್ಲಿಸಬಡವನು ಸಾರದು
ನಾಡನ್ನಯ ಮುಂದಿನ ಚಮತ್ಕಾರ ರೈತ. ಅಮ್ಮ ಸುಭದ್ರಾದೇವಿ, ಆಯೇ ಕಂದ ನಿನ್ನ ಕರ್ಣಜಂದ ತಾರಕ ನಗರವಂ ಪಕ್ಕು ಯಾರಿಗೂ ಹರಿಯದ ಚಚರೇಖೆಯ ಅಂತ ಬರವಂಜ ಎನ್ನ ಬಲ ಸಹಾಯದಿಂದ ಶಿಶಿರೇಖೆಯಂ ತಲ್ಪ ಸಮೇತವಾಗಿ ಎತ್ತಿಕೊಂಡು ಬಂದೇವನ ಮಾತ ನಿನ್ನ ಸೋದರ ಸೊಸೆಯಾದ ಶಿಶಿರೇಖೆಯ ಹೌದು ಅಲ್ಲವೋ ನೋಡಿಕೊಂಡು ಹೇಳಮ್ಮ ಮಾತೆ ಲೋಕ ಪ್ರಖ್ಯಾತ. ನನ್ನ ಸೋದರ ಸೊಸೆಯಾದ ಶಶಿರೇಖಾ, ಅತ್ತೆಮ್ಮ, ನೀನು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡ, ಭಯಪಡಬೇಡ. ನಿನ್ನ ಮಾವನು ನಿನ್ನನ್ನು ತಲ್ಪ ಸಮೇತವಾಗಿ ಎತ್ತಿಕೊಂಡು ಬಂದಿರುವನು. ಕಂಡೆಯ ನನ್ನ ಸೋದರ ಸೊಸೆ. ಆಹೇ ಎನ್ನ ಪ್ರೀತಿಯ ಶಶಿರೇಖೆಯೇ, ಪ್ರಿಯ, ಸುಂದರವಾದ ನಿನ್ನ ಮುಖವಂ ಕಂಡ ಕ್ಷಣ ನನಗೆ ಬಹು ಆಹೇ ಕಾಮಿನಿ, ನಿನ್ನನ್ನು ಹಗಲಿ ವನವಂ ಸೇರಿ ಅತಿಶಯವಾಗಿ ವಿಲಾಸತಿ ಭ್ರಮರಾಂಗಳು ಮನಸ್ಸಿಗೆ ಹಚ್ಚಿಕೊಳ್ಳದೆ ಕಾಮಶರ ಪೀಡಿತನಾಗಿ ಒಂದು ಹರಗಳಿಗೆ ಎಂಬುವುದು ಒಂದು ಯುಗದಂತೆ. ನೀನು ಮೊದಲು ವನ ವಿಹಾರ ಮಾಡುವ ಸಮಯದಲ್ಲಿ ಏನೆಂದು ಪ್ರಮಾಣವಂ ಕೊಟ್ಟಿತ್ತು ಮರತೆಯ ಶಶಿರೇಖಾ? ಆಗಬೇಕು ನಮ್ಮಿಬ್ಬರ ಹೇಳಲೆ. ಅದೇನು ಚೆನ್ನಾಗಿ ಹೇಳು ಸುಂದರಿ. ಸಂತಸ ಹರಳುವ ಸಮಯ ಇದು ರಮ್ಯ ಚೈತ್ರ ಕಾಲ, ರಮ್ಯ ಚೈತ್ರ ಕಾಲ. ಸುಂದರ, ಕೊಟ್ಟ ಮಾತು ತಪ್ಪೋ ಹೆಣ್ಣು ನಾನಲ್ಲ. ಮತ್ತೇಕೆ ತಡ ಮಾಡುವೆ? ಜಾಗ್ರತೆಯಿಂದ ನಮ್ಮ ಲಗ್ನದ ಕಾರ್ಯವನ್ನು ನಡೆಸಿಕೊಳ್ಳೋಣ.